ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನೇ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನನ್ನ ಅಧ್ಯಾತ್ಮ ಬಂಧುಗಳೇ ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಿಂತಹ ಡಾಕ್ಟರ್ ಗುರುರಾಜ ಕರಗಿ ಹಾಗೂ ಅವರ ಪರಿವಾರದವರೇ, ನನ್ನ ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. 19ನೆಯ ಶ್ಲೋಕದಲ್ಲಿ ಭಗವಂತ ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಅಂತ ಹೇಳಿದ. ಅಂದರೆ ಜ್ಞಾನದಲ್ಲಿ ತ್ರೈವಿಧ್ಯ, ಕರ್ಮದಲ್ಲಿ ತ್ರೈವಿಧ್ಯ ಮತ್ತು ಕರ್ತೃತ್ವದಲ್ಲಿ ತ್ರೈವಿಧ್ಯ ಅಂತ. ಅದನ್ನು ಸಾಂಖ್ಯಶಾಸ್ತ್ರದಲ್ಲಿ ಈ ತ್ರಿಗುಣಗಳ ಹಿನ್ನೆಲೆಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿದ್ದ. ಅದೇ ಪ್ರಕಾರ ನಿನ್ನೆ ದಿವಸ ಈ ಜ್ಞಾನತ್ರೈವಿಧ್ಯವನ್ನು ಭಗವಂತ ಹೇಳಿದ್ದಾನೆ. 20ನೇ ಶ್ಲೋಕ ಸರ್ವಭೂತೇಷು ಏನೈಕಂ ಅಂತ ಸಾತ್ವಿಕ ಜ್ಞಾನ. 21ನೇದು ಅದು ರಾಜಸ ಜ್ಞಾನ, ರಾಜಸಿಕ ಜ್ಞಾನ. 22ನೇದು ತಾಮಸಿಕ ಜ್ಞಾನ ಅಂತ. ಈ 19ನೇ ಶ್ಲೋಕ ನಾವು ಬಿಡಬಾರ್ದು, ಗಟ್ಟಿ ನೆನಪಿಟ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ಜ್ಞಾನಂ ಅನ್ನೋದಕ್ಕೆ ಈ 3 ಶ್ಲೋಕ ಆಯಿತು. ಮುಂದಿನದು ಕರ್ಮ, ಅಂದರೆ ಕರ್ಮತ್ರೈವಿಧ್ಯವನ್ನು ಹೇಳ್ತದೆ. ಅದಕ್ಕೂ ಮುಂದೆ ಹೋದರೆ ಕರ್ತೃತ್ರೈವಿಧ್ಯವನ್ನು ಹೇಳುತ್ತೆ. ಇವತ್ತು ನಾವು ಹಾಗಾಗಿ ಕರ್ಮತ್ರೈವಿಧ್ಯವನ್ನು ಮತ್ತು ಕರ್ತೃತ್ರೈವಿಧ್ಯವನ್ನು ನೋಡಬೇಕು. ಇದೊಂಥರ ಸೂತ್ರ ರೂಪವಾದ ಶ್ಲೋಕ ಇದು. ಇದು ನಮಗೆ ಅರ್ಥ ಆಗದೇ ಇದ್ದರೆ ಯಾಕೆ ಇದ್ದಕ್ಕಿದ್ದಾಗೆ ಇದನ್ನು ಶುರು ಮಾಡ್ದ ಅಂತ ಸಂಶಯ ಬರ್ತದೆ. ಹಾಗಾಗಿ ಅಧ್ಯಯನಶೀಲರಾದವರು ಅದನ್ನು ಬಹಳ ಸೂಕ್ಷ್ಮವಾಗಿ ನೆನಪಿಟ್ಕೊಂಡು ಸದಾ ಮುಂದಕ್ಕೆ ಇಟ್ಕೊಂಡಿರಬೇಕು. ಓಹೋ, ಈ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ. ಹಾಗಾಗಿ ಈ 3 ಶ್ಲೋಕ 20, 21, 22 ಜ್ಞಾನಂ ಎನ್ನುವಂಥ ಶಬ್ದಕ್ಕೆ ಸಂಬಂಧಪಟ್ಟವು. ಮತ್ತು ಮುಂದಿನದು ನಿಯತಂ ಸಂಗರಹಿತಂ ಕರ್ಮತ್ರೈವಿಧ್ಯಕ್ಕೆ. ಇದು ನಮಗೆ ಗೊತ್ತಾಗದೇ ಇದ್ದರೆ ಗೀತೆ ಸ್ವಲ್ಪ ಗೊಂದಲವನ್ನು ಹುಟ್ಟಿಸಿಬಿಡುತ್ತೆ. ಇದಕ್ಕೆಲ್ಲ ನಮಗೆ ವ್ಯಾಖ್ಯಾನದ ಸಹಾಯ ಬೇಕಾಗುತ್ತೆ. ಎತ್ಕೊಳ್ತಾನೆ ಅದು ಗೊತ್ತಾಗೋದಿಲ್ಲ. ಅದು ಮತ್ತೆ ಹೆಚ್ಚು ಅಧ್ಯಯನ ಮಾಡಬೇಕು. ಇದು ಯಾಕೆ ಹೀಗೆ ಬಂತು ಅಂತ ಸಂಶಯ ಬರುತ್ತೆ. ಆಗ ಸಂಶಯ ಹುಡುಕ್ತಾ ಹೋದರೆ ಓಹೋ, ಎಲ್ಲೋ ಒಂದು ಕಡೆಗೆ ಭಗವಂತ ಅದಕ್ಕೊಂದು ಕೊಂಡಿ ಇಟ್ಟಿರ್ತಾನೆ ಅಂತ. ಆ ಕೊಂಡಿ ಸಿಕ್ಕಾಗ ಹೌದಲ್ಲ, ಸರಿಯಾಗಾಯ್ತು ಈಗ ಅಂತ. ಅದಾದಮೇಲೆ ಮತ್ತೆ ಪುನಃ ತ್ರೈವಿಧ್ಯ ಶುರು ಮಾಡ್ತಾನೆ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಅಂತ ಮತ್ತೆ ಪುನಃ ಶುರು ಮಾಡ್ತಾನೆ. ಅಂದರೆ ಬುದ್ಧಿಗೆ ಸಂಬಂಧಪಟ್ಟ ತ್ರೈವಿಧ್ಯ ಹೇಳ್ತೇನೆ ಅಂತ ಮತ್ತೆ 3 ಶ್ಲೋಕ ಹೇಳ್ತಾನೆ. ಮತ್ತು ಪುನಃ ಧೃತಿಗೆ ಸಂಬಂಧಪಟ್ಟ ಹಾಗೆ 3 ಭೇದ ಹೇಳ್ತೇನೆ ಅಂತಲೇ ಮತ್ತೆ ಪುನಃ ಹೇಳ್ತಾನೆ. ಅದು ಒಂಥರ ಆ ಭಗವಂತನ ಉಪದೇಶದ ವಿಶೇಷತೆ. ವೇದವ್ಯಾಸ ತದ್ವತ್ತಾಗಿ ಅದನ್ನು ಶ್ಲೋಕವನ್ನು ಹೆಣೆದು ನಮಗೆ ಕೊಟ್ಟಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಕರ್ಮತ್ರೈವಿಧ್ಯವನ್ನು ನೋಡಬೇಕು. ಅದಕ್ಕೂ ಮೊದಲು
ನಿನ್ನೆ ದಿವಸ ಹೇಳಿದಂಥ ವಿಷಯದಲ್ಲಿ 20ನೇ ಶ್ಲೋಕ, ಆ ಸಾತ್ವಿಕ ಜ್ಞಾನ ಅಂದರೆ ಎಲ್ಲ ಕಡೆಗೂ ಇರುವಂತಹ ಒಂದೇ ಚೈತನ್ಯ ವಸ್ತುವನ್ನು ಯಾವ ಜ್ಞಾನ ಗುರುತಿಸುತ್ತೋ ಅದಕ್ಕೆ ಸಾತ್ವಿಕ ಜ್ಞಾನ ಅಂತ. ಅಂದರೆ ಅವನಿಗಲ್ಲಿ ಕಾರ್ಯ ಕಾಣೋದಿಲ್ಲ, ಕಾರಣ ಒಂದೇ ಕಾಣ್ತಾ ಇರುತ್ತೆ. ಉಪಾಧಿಗಳನ್ನು ಭೇದಿಸಿದ ಅವನ ದೃಷ್ಟಿ ಆ ಉಪಾಧಿಯ ಒಳಗಿರುವಂಥ ಮಹಾ ಚೈತನ್ಯವನ್ನೇ ನೋಡ್ತಾ ಇರುತ್ತೆ. ಹಾಗಾಗಿ ಉಪಾಧಿ ಎನ್ನುವಂಥದ್ದು ಅವನಿಗೆ ಲೆಕ್ಕಕ್ಕೆ ಬರುವುದೇ ಇಲ್ಲ. ಈಗ ಇಲ್ಲೊಂದು ಪ್ರಶ್ನೆ ನಮಗೆ, ಇದೆಲ್ಲ ನಿಜವಾಗಿಯೂ ಆಗತ್ತಾ, ನಮಗೆ ಅನುಭವಕ್ಕೆ ಬರುತ್ತಾ ಅಂತ ಒಂದು ನೆನಪಿಟ್ಕೊಳ್ಬೇಕು. ಇದು ಈ ಜನ್ಮದಲ್ಲೇ ಆಗತ್ತೆ ಅಂತ ಭಗವಂತ ಎಲ್ಲೂ ಹೇಳಲಿಲ್ಲ, ಅಥವಾ ಯಾವ ವೇದಾಂತ ಗ್ರಂಥವೂ ಹೇಳೋದಿಲ್ಲ. ಆದರೆ ಸಾಧನೆ ಮಾಡಿದವರಿಗೆ ಅಂಥ ಒಂದು ಜ್ಞಾನ ಬರುತ್ತೆ ಅನ್ನೋದಕ್ಕೆ ಸಾಕಷ್ಟು ದೃಷ್ಟಾಂತಗಳು ನಮ್ಮ ಎದುರಿನಲ್ಲಿ ಇವೆ. ಅದರ ಜೊತೆಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಇದು ಹೌದಲ್ಲ ಅಂತ ಅನಿಸುತ್ತೆ ನಮಗೆ. ಆದರೆ ನಮಗೆ ಈ ಸೂಕ್ಷ್ಮತೆಗಿಂತ ಈ ಎಲ್ಲ ಕಡೆಗೂ ಮಹಾಚೈತನ್ಯ ಒಂದೇ ಇರುವುದು ಅಂತ ಗೊತ್ತಾಗಬೇಕಿದ್ರೆ ಇನ್ನೊಂದು ವಿಷಯ ನಮಗೆ ಗೊತ್ತಿರಬೇಕು. ಏನು ಅಂದರೆ, ಈ ದೇಹದ ಒಳಗೆ ಇರುವಂತಹ ಆತ್ಮನಿಗೆ ಜೀವಾತ್ಮ ಅಂತ ಹೆಸರು. ಈ ಜೀವಾತ್ಮನೂ ಸಹ ಪರಮಾತ್ಮನಿಗಿಂತ ಬೇರೆ ಅಲ್ಲ. ಹೀಗಿದ್ದಾಗ ಈ ಜೀವ ಚೈತನ್ಯದಲ್ಲಿರುವಂತಹ ಆ ಪರಮಾತ್ಮ ಚೈತನ್ಯ ಅದು ನಮಗೆ ಅನುಭವಕ್ಕೆ ಬರಬೇಕಿದ್ರೆ ಮೊದಲು ಈ ದೇಹದಲ್ಲಿ ಜೀವ ಚೈತನ್ಯ ಅನ್ನೋದು ದೇಹಕ್ಕಿಂತ ಹೊರತಾಗಿ ಇದೆ ಅನ್ನೋದು ಗಟ್ಟಿಯಾಗಬೇಕು. ಅದು ಗಟ್ಟಿ ಆಗದೇ ಇದ್ದರೆ ಮತ್ತು ಪರಮಾತ್ಮ ಚೈತನ್ಯದ ಬಗ್ಗೆ ನಾವು ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ. ಈ ಜೀವ ಚೈತನ್ಯ ಅನ್ನೋದು ದೇಹಕ್ಕಿಂತ ಬೇರೆಯಾಗಿ ಇದೆ ಅಂತ ನಮಗೆ ಇದೇ ಅನುಭವಕ್ಕೆ ಬರೋದಿಲ್ಲ. ಯಾಕೆಂದರೆ ದೇಹವೇ ನಾನು, ದೇಹವೇ ನಾನು ಅಂತ ಆಗಿಬಿಟ್ಟಿದೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ತಂತಿಯಲ್ಲಿ ಕರೆಂಟ್ ಹರಿತದೆ, ಆದರೆ ಕರೆಂಟು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಲ್ವಾ? ಆದರೆ ಮುಟ್ಟಿದರೆ ಶಾಕ್ ಹೊಡೆಯುತ್ತೆ. ಈಗ ಅಲ್ಲಿ ಕರೆಂಟ್ ಇಲ್ಲದೆ ಇದ್ದರೆ ಆ ತಂತಿ ಶಾಕ್ ಹೊಡೆಯೋದಿಲ್ಲ ಅಲ್ವಾ? ಕರೆಂಟ್ ಇದೆ ಅನ್ನೋದು ನಮಗೆ ತಂತಿಯನ್ನು ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ, ಆದರೆ ಅದು ಮುಟ್ಟಿ ಅನುಭವಕ್ಕೆ ಬರುವಂತಹ ವಿಷಯ. ಆದರೆ ಇಲ್ಲೂ ಹಾಗೇನೆ, ಈ ಉದಾಹರಣೆ ಇಲ್ಲಿಯೂ ಅನ್ವಯಿಸ್ಕೊಳ್ಳಿ. ತಂತಿಗಿಂತ ಬೇರೆಯಾಗಿ ನಮಗೆ ಕರೆಂಟು ಕಣ್ಣಿಗೆ ಕಾಣೋದಿಲ್ಲ, ಹಾಗೆ ದೇಹಕ್ಕಿಂತ ಬೇರೆಯಾಗಿ ಜೀವಚೈತನ್ಯ ಕಾಣೋದಿಲ್ಲ. ಆದರೆ ಜೀವಚೈತನ್ಯ ಇಲ್ಲದೇ ಇದ್ದರೆ ಈ ದೇಹದಿಂದ ಏನೂ ಪ್ರಯೋಜನ ಇಲ್ಲ. ಹೇಗೆ ಅಂದರೆ, ತಂತಿಯಲ್ಲಿ ಕರೆಂಟ್ ಇಲ್ಲದೇ ಇದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ, ಅದೊಂದು ತಂತಿ ಅಷ್ಟೇ, ಅದು ಶಾಕ್ ಹೊಡೆಯೋದಿಲ್ಲ. ಹಾಗೆ ಜೀವಚೈತನ್ಯ ಇಲ್ಲದೇ ಇದ್ದರೆ ಈ ದೇಹ ಅದು ಪ್ರತಿಕ್ರಿಯಿಸೋದಿಲ್ಲ. ಇದು ಒಂದು ಉದಾಹರಣೆ ಸಾಕು ನಮಗೆ. ಓಹೋ, ಅಂದ ಮಾತ್ರಕ್ಕೆ ತಂತಿಯೇ ಕರೆಂಟ್ ಅಲ್ಲ, ಹಾಗೆಯೇ ದೇಹವೇ ಜೀವಾತ್ಮ, ಜೀವಚೈತನ್ಯ ಅಲ್ಲ. ಇದು ನಮಗೆ ನಿರಂತರ ಮತ್ತೆ ಮತ್ತೆ ಇದನ್ನೇ ಮನಸ್ಸಿಗೆ ತಂದುಕೊಳ್ಳೋದು ಏನುಂಟಲ್ಲ, ಅದನ್ನು ಅನುಸಂಧಾನ ಅಂತ ಕರೆಯುತ್ತೆ. ಆ ಅನುಸಂಧಾನ ಗಟ್ಟಿಯಾಗಬೇಕು. ಅನುಸಂಧಾನ ಗಟ್ಟಿಯಾದಾಗ ಏನಾಗುತ್ತೆ ಅಂದರೆ, ಅದು ಅಷ್ಟೋ ಇಷ್ಟೋ ನಮಗೆ ಅನುಭವಕ್ಕೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆಗ ಓಹೋ, ಮುಂದಿನ ಹಂತ ಜೀವಚೈತನ್ಯ ಆತ್ಮ ಚೈತನ್ಯಕ್ಕಿಂತ ಬೇರೆ ಅಲ್ಲ ಎನ್ನುವಂಥ ದೃಢತೆ ಬರ್ತದೆ. ಇದು ಆ ಸಾತ್ವಿಕ ಜ್ಞಾನದ ಒಂದು ಫಲ. ಇಂತಹ ಸಾತ್ವಿಕ ಜ್ಞಾನ ಅದು ಅಧ್ಯಾತ್ಮ ಸಾಧನೆಗೆ ಮಾರ್ಗದರ್ಶನವನ್ನು ಮಾಡುತ್ತೆ.
ಇನ್ನು ಮುಂದಿನದು ರಾಜಸಿಕ ಜ್ಞಾನ. ಅಂದರೆ ಈ ಚೈತನ್ಯ ವಸ್ತು ಪ್ರತಿಯೊಬ್ಬರಲ್ಲೂ ಬೇರೆ 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 ಆಗಿದೆ ಅಂತ, ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ಆಗಿದೆ ಅನ್ನೋದನ್ನು ನಾವು ಸಂಪೂರ್ಣ ಅಲ್ಲಗಳೆಯೋದಿಲ್ಲ. ಆದರೆ ಬೇರೆ ಬೇರೆ ಆಗಿ ಇರುವಿಕೆಯೇ ಆತ್ಯಂತಿಕ ಸತ್ಯ ಅಲ್ಲ. ಆ ಬೇರೆ ಬೇರೆಯಾಗಿ ಇರುವುದಕ್ಕೆ, ಅಂದರೆ ಇದ್ದಂತೆ ತೋರುವುದಕ್ಕೆ ಕಾರಣ ದೇಹ, ಆಕಾರ ಎಲ್ಲ ಈ ಉಪಾಧಿಗಳು. ಅದು ಅಳಿದಾಗ ಅದು ಒಂದೇ ಅನ್ನೋದು ಬರುತ್ತೆ. ಆದರೆ ರಾಜಸಿಕ ಜ್ಞಾನ ಏನು ಮಾಡುತ್ತೆ? ಈ ಪೃಥಕ್ತನವನ್ನು, ಅಂದರೆ ಭೇದವನ್ನೇ ನಮಗೆ ತೋರಿಸ್ತಾ ಹೋಗುತ್ತೆ. ಇನ್ನೂ ಮುಂದಕ್ಕೆ ಹೋದರೆ ತಾಮಸಿಕ ಜ್ಞಾನ ಏನು ಮಾಡುತ್ತೆ ಅಂದರೆ ಇದರ ಆಚೆ ಅದು ಇಲ್ಲವೇ ಇಲ್ಲ ಅಂತ ಗಡಿ ಹಾಕಿಬಿಡುತ್ತೆ ನಮಗೆ. ಅದಕ್ಕೆ ಭಗವತ್ಪಾದರು ಬರೀತಾರೆ, ಶಿಲಾಮೂರ್ತಿ ಅಥವಾ ದಾರು ಮೂರ್ತಿ ಏನು ಮಾಡ್ತಾನಲ್ಲ, ಪೂಜೆ ಮಾಡ್ತಾನಲ್ಲ, ಅದರಲ್ಲೇ ಇರೋದು ಅವನು, ಅದರ ಆಚೆ ಇಲ್ಲ. ನಾನು ನಿನ್ನೆ ದಿವಸ ಇದು ಕೇಳಿದ್ದೇನೆ. ಹೀಗೆ ಈ ತಾಮಸ ಜ್ಞಾನ ಅನ್ನೋದು ನಮ್ಮನ್ನು ಹೆಚ್ಚೆಚ್ಚು ಜನನ ಮರಣ ಕೂಪಕ್ಕೆ ತಳ್ತಾ ಇರುತ್ತೆ. ಅಂದರೆ ವ್ಯಾಪಕವಾದ ಆ ಚೈತನ್ಯವನ್ನು ಸೀಮಿತಗೊಳಿಸಿದ ಪಾಪಿಗಳಾಗಿಬಿಡ್ತೇವೆ ನಾವು ಅಂತ. ಅದು ಸಲ್ಲ. ಹಾಗಾಗಿ ಈ ವಿಚಾರವನ್ನು, ಅಂದರೆ ತಾಮಸ ಜ್ಞಾನವನ್ನು, ರಾಜಸ ಜ್ಞಾನವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು ಎನ್ನುವ ಹಿನ್ನೆಲೆಯಲ್ಲಿ ಭಗವಂತ ಇದನ್ನು ಹೇಳ್ತಾ ಬರ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಈಗ 19ನೇ ಶ್ಲೋಕದ ಹೇಳಿದ ಎರಡನೆಯ ವಿಚಾರ ಕರ್ಮತ್ರೈವಿಧ್ಯ. ಕರ್ಮದಲ್ಲಿ ಜ್ಞಾನತ್ರೈವಿಧ್ಯ ಆದ ಮೇಲೆ ಕರ್ಮತ್ರೈವಿಧ್ಯ. ಇದರೊಳಗೂ ಸಹ 3 ಭೇದಗಳಿವೆ ಅಂತಾನೆ ಭಗವಂತ. ಯಾವ್ಯಾವುದು ಅಂದರೆ ಅದರೊಳಗೆ ಮೊದಲನೇದು ಸಾತ್ವಿಕ ಕರ್ಮದ ಬಗ್ಗೆ ಭಗವಂತ ಹೇಳ್ತಾನೆ. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಂ ಉಚ್ಯತೆ. ಫಲಾಪೇಕ್ಷೆಯನ್ನು ಹಿಡಿಯದವನು ನಾನು ಚೆನ್ನಾಗಿ ಮಾಡುತ್ತಿದ್ದೇನೆ ಎನ್ನುವಂತಹ ಅಭಿಮಾನವನ್ನು, ಅಂದರೆ ಸಂಘವನ್ನು ಇಡದೆ ರಾಗದ್ವೇಷರಹಿತನಾಗಿ ಕರ್ತವ್ಯ ಬುದ್ಧಿಯಿಂದ ಮಾಡುವ ನಿತ್ಯ ಕರ್ಮ ಯಾವುದು ಉಂಟೋ ಅದು ಸಾತ್ವಿಕ ಕರ್ಮ ಅಂತ ಕರೆಸಿಕೊಳ್ಳುತ್ತದೆ. ಇದಿಷ್ಟು ಈ ಶ್ಲೋಕದ ಅರ್ಥ. ನಿಯತಂ ಅಂತ ಉಂಟು. ನಿಯತಂ ಅಂದರೆ ಏನು? ನಿಯತಂ ಅಂದರೆ ನಿತ್ಯವೂ ಮಾಡುವುದು ಅಂತ ಅರ್ಥ. ಆ ನಿತ್ಯ ಅನ್ನೋದಕ್ಕೆ ವಿಶಾಲವಾದ ಅರ್ಥ ಉಂಟು. ಅಂದರೆ ನಿತ್ಯವೂ ಸಹ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಮಾಡುವುದು. ನಿತ್ಯವೂ ಮಾಡಬೇಕು, ನಿರ್ದಿಷ್ಟ ಸಮಯದಲ್ಲಿ ಮಾಡಬೇಕು. ಅದಿಲ್ಲದೇ ಇದ್ದರೆ ವಾರಕ್ಕೊಮ್ಮೆ ಮಾಡಬೇಕು, ನಿರ್ದಿಷ್ಟ ಸಮಯದಲ್ಲಿ ಮಾಡಬೇಕು. ಅದು ಇಲ್ಲದೇ ಇದ್ದರೆ ತಿಂಗಳಿಗೊಮ್ಮೆ ಮಾಡಬೇಕು, ನಿರ್ದಿಷ್ಟ ಸಮಯದಲ್ಲಿ ಮಾಡಬೇಕು. ಅದು ಇಲ್ಲದೇ ಇದ್ದರೆ ವರ್ಷಕ್ಕೊಮ್ಮೆ ಮಾಡಬೇಕು, ನಿರ್ದಿಷ್ಟ ಸಮಯದಲ್ಲಿ ಮಾಡಬೇಕು. ಇದಕ್ಕೆ ನಿಯತತ್ವ, ನಿಯತತೆ ಅಂತ ಹೆಸರು. ಅಂದರೆ ಆ ನಿಯಮ ಮೀರಿಕೊಡೋದು, ಆ ಸಮಯ ಉಂಟಲ್ಲ ಅದು ವ್ಯತ್ಯಾಸ ಹಾಕ್ಕೊಡ್ದು. ನಿತ್ಯವೂ ನಿರ್ದಿಷ್ಟ ಸಮಯದಲ್ಲಿ ಮಾಡೋದು ಹೆಚ್ಚು ಪ್ರಶಸ್ತ. ಅದು ಆಗದೇ ಇದ್ದರೆ ವಾರಕ್ಕೊಮ್ಮೆನಾರು ನಿರ್ದಿಷ್ಟ ಸಮಯದಲ್ಲಿ ಮಾಡುವುದು ಅದಕ್ಕಿಂತ ಕಡಿಮೆ, ತಿಂಗಳಿಗೊಮ್ಮೆ ನಿರ್ದಿಷ್ಟ ಸಮಯದಲ್ಲಿ ಮಾಡುವುದು ಇನ್ನೂ ಕಡಿಮೆ, ವರ್ಷಕ್ಕೊಮ್ಮೆ ನಿರ್ದಿಷ್ಟ ಸಮಯದಲ್ಲಿ ಮಾಡುವುದು ಅದಕ್ಕಿಂತ ಇನ್ನೂ ಕಡಿಮೆ ಶಕ್ತಿ ಉಳ್ಳದ್ದಾಗ್ಬಿಡುತ್ತೆ. ಭಗವಂತ ಹೇಳ್ತಾನೆ, ಈ ಸಾತ್ವಿಕ ಕರ್ಮ ಅಂತ ಆಗಬೇಕಿದ್ರೆ ಅದಕ್ಕೊಂದು ನಿಯತತ್ವ ಇರಬೇಕು ಅಂತಾನೆ. ಇದೇ ಬಹಳಷ್ಟು ಜನರಿಗೆ ಆಗೋದಿಲ್ಲ. ಇದನ್ನೇ ವ್ರತದ ತರಹ ಅದನ್ನು ಸ್ವೀಕಾರ ಮಾಡಬೇಕು ಅಂತ. ನಮಗೇನಾಗುತ್ತೆ, ಒಂದು ತಿಂಗಳ ಮಾಡಿಬಿಡ್ತೇವೆ, ಎಷ್ಟು ದಿವಸ ಅಂತ ಮಾಡೋದ್ರಿ ಅಂತ, ಆಮೇಲೆ ನಮಗೆ ನಾವೇ ಒಂದು ಜಡ್ಜ್ಮೆಂಟನ್ನು ಕೊಟ್ಕೊಂಡು ಬಿಡ್ತೇವೆ ಬಿಡೋದಕ್ಕೆ ಬೇಕಾದ ರೀತಿಯಲ್ಲಿ. ನಮ್ಮ ಸ್ವಭಾವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಭಗವಂತ ಹೇಳ್ತಾನೆ ನಿಯತಂ ಅಂತಾನೆ.
ಅದಾದ ಮೇಲೆ ಎರಡನೇದು ಸಂಘರಹಿತಂ. ಸಂಘ ಅಂದರೆ ಅಂಟುವಿಕೆ. ಆ ಕರ್ಮದ ಜೊತೆಗೆ ಮಾನಸಿಕವಾಗಿ ಅಂಟುವಿಕೆಗೆ ಸಂಘ ಅಂತ ಹೆಸರು. ಹಿಂದೂ ಬಹಳಷ್ಟು ಸಲ ಬಂದಿತ್ತು ಇದು. ಸಂಘ ಮಹಾಪ್ರಾಣ ಅಲ್ಲ, ಸಂಘ ಅಲ್ಪಪ್ರಾಣ. ಈ ಮಾನಸಿಕವಾಗಿ ಅಂಟುವಿಕೆ ಯಾವಾಗ ಬರುತ್ತೆ ಅಂದರೆ ಆ ಕರ್ಮದಿಂದ ನಾವು ಫಲವನ್ನು ನಿರೀಕ್ಷಣೆ ಮಾಡ್ತಾ ಇರುವಾಗ ಆ ಕರ್ಮದ ಬಗ್ಗೆ ನಾವು ಹೆಚ್ಚೆಚ್ಚು ಅಂದುಕೊಳ್ತೇವೆ. ಯಾಕೆಂದರೆ ನಮ್ಮ ಉದ್ದೇಶ ಫಲ ಆಗಿರುತ್ತೆ. ಅದಕ್ಕೋಸ್ಕರ ಕರ್ಮದ ಜೊತೆಗೆ ನಾವು ಅಂಟ್ಕೊಳ್ತೇವೆ. ಯಾಕೆಂದರೆ ಈ ಕರ್ಮ ಮಾಡಿದರೆ ನನಗೆ ಫಲ ಸಿಗತ್ತೆ, ಅದಕ್ಕೋಸ್ಕರ ಕರ್ಮವನ್ನು ಪ್ರೀತಿಸಿ ಮಾಡ್ತೇವೆ. ಈ ಸಂಘ ಅಂಟುವಿಕೆ ಅನ್ನೋದುಂಟಲ್ಲ, ಇದನ್ನೇ ಕಾಮ್ಯಕರ್ಮ ಅಂತ ಕರೀತಾರೆ. ಇದು ಇರಬಾರದು ಅಂತಾನೆ ಭಗವಂತ. ಅದಕ್ಕೋಸ್ಕರ ಸಂಘರಹಿತಂ. ಈಗ ಇಲ್ಲೊಂದು ಪ್ರಶ್ನೆ ಬರ್ತದೆ. ಕಾಮ್ಯಕರ್ಮಗಳು ಅಂತ ನಮ್ಮಲ್ಲಿವೆ. ಆ ಕಾಮ್ಯಕರ್ಮಗಳನ್ನೂ ಸಹ ಸಂಕಲ್ಪರಹಿತವಾಗಿ ಸಂಘರಹಿತವಾಗಿ ಮಾಡಿದರೆ ಅದು ನಿತ್ಯಕರ್ಮವೇ ಆಗಿಬಿಡುತ್ತದೆ. ಅದು ಚಿತ್ತಶುದ್ಧಿಗೆ ಕಾರಣವಾಗುತ್ತೆ ಅಂತಾರೆ ಆಚಾರ್ಯ ಶಂಕರ ಭಗವತ್ಪಾದರು. ಗೀತೆಯಲ್ಲೇ ಆ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾರೆ ಅವರು. ಈಗ ಕೆಲವು ಸಲ ಈ ಕರ್ಮ ಕಾಲದ ದೃಷ್ಟಿಯಲ್ಲಿ ಬಹಳ ದೀರ್ಘವಾಗಿ ಮಾಡಬೇಕಾಗತ್ತೆ. ಒಂದು ವಾರ ಮಾಡುವಂಥ ಒಂದು ಕರ್ಮ ಮಾಡ್ತಾನೆ, ಕಾಮ್ಯಕರ್ಮವನ್ನು ಅಂತ ಅಂದ್ಕೊಳ್ಳೋಣ. 3 ದಿನ ಮಾಡಿದ್ದಾನೆ, ಕಾಮ್ಯಕರ್ಮ ಅಂದ್ಕೊಂಡೇ ಮಾಡಿದ್ದಾನೆ. 3ನೇ ದಿವಸ ಇದ್ದಕ್ಕಿದ್ದ ಹಾಗೆ ಅವನಿಗೆ ವೈರಾಗ್ಯ ಬಂದುಬಿಡ್ತು. ಏನು ಗಾಬರಿ ಆಗಬೇಡಿ, ವೈರಾಗ್ಯ ಬರೋದಕ್ಕೇನು ಬಹಳ ವರ್ಷ ತಿಂಗಳ ಎಲ್ಲ ಬೇಕು ಅಂತ ಏನೂ ಇಲ್ಲ. ಯಾವುದೋ ಒಂದು ಸಣ್ಣ ಘಟನೆ ನಡೆದು ಸಾಕು ವೈರಾಗ್ಯ ಬಂದುಬಿಡುತ್ತೆ. ಸಣ್ಣ ಘಟನೆ. ಹಾಗೆ ಅದನ್ನು ಮಾಡ್ತಾ ಹೋದಾಗ ಅವನಿಗೆ ವೈರಾಗ್ಯ ಬಂದುಬಿಡ್ತು. ಅಂದರೆ ಆ ಕರ್ಮದ ಇಂದ ಬರುವಂಥ ಫಲ ನನಗೆ ಬೇಕಾಗಿಲ್ಲ ಅನ್ನುವ ಭಾವನೆ ಬಂತು. ಹಾಗೆಯೇ ಅವನಿವಾಗ 3 ದಿವಸ ಕಳೆದಿದ್ದಾನೆ, ಇನ್ನು 4 ದಿವಸ ಕಳಿಬೇಕು. ಈಗ ಮುಂದೆ ಆ 4 ದಿನ ಮಾಡುವಂಥದ್ದನ್ನು ವಿದೌಟ್ ಎನಿ ಅಟ್ಯಾಚ್ಮೆಂಟ್ ಅಂದರೆ ಸಂಘರಹಿತನಾಗಿ ಮಾಡ್ತಾನೆ. ಈಗ ಆ ಕರ್ಮ ಇದೆಯಲ್ಲ 4 ದಿವಸ ಪೂರೈಸ್ತಾನೆ. ಹಾಗೆ ಮೊದಲು 3 ದಿವಸ ಕಾಮನೆಯಿಂದ ಮಾಡಿದ್ದಾನೆ, ಮಧ್ಯೆಯಲ್ಲಿ ವೈರಾಗ್ಯ ಬಂತು, ಈಗ ಮುಂದೆ ಸಂಘರಹಿತನಾಗಿ ಕಾಮನಾರಹಿತನಾಗಿ ಮಾಡ್ತಾನೆ. ಈಗ ಆ 4 ದಿವಸ ಮಾಡಿದಂಥ ಕರ್ಮ ಯಾವ ಗುಂಪಿಗೆ ಸೇರಬೇಕು, ಅಥವಾ ಪೂರ್ತಿ ಕರ್ಮ ಯಾವ ಗುಂಪಿಗೆ ಸೇರಬೇಕು? ಒಬ್ಬ ಶಾಸ್ತ್ರಜ್ಞನಾದವನು ಇದನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗತ್ತೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ಭಗವತ್ಪಾದರು ಹೇಳ್ತಾರೆ ಅವರ ಭಾಷ್ಯದಲ್ಲಿ, ಯಾವತ್ತು ಅವನಿಗೆ ವೈರಾಗ್ಯ ಬಂದುಬಿಡ್ತೋ ಆ ಕರ್ಮದ ಬಗ್ಗೆ ಅವನಿಗೆ ಆಸಕ್ತಿ ಹೊರಟೋಯ್ತು, ಅಂದರೆ ಫಲದ ಬಗ್ಗೆ, ಅಲ್ಲಿಂದ ಮುಂದಕ್ಕೆ ಮಾಡಿದ್ದು ಕರ್ಮ ಅದು ನಿತ್ಯ ಕರ್ಮ ಆಗಿಬಿಡುತ್ತೆ ಅಷ್ಟೇ. ಅದು ಕಾಮ್ಯಕರ್ಮವೇ, ಆದರೆ ಅದು ಏನಾಗುತ್ತೆ, ನಿತ್ಯ ಕರ್ಮ ಆಗಿಬಿಡುತ್ತೆ. ಅದಕ್ಕೂ ಮೊದಲು ಮಾಡಿದ್ನಲ್ಲ 3 ದಿವಸ, ಅದು ಕಾಮ್ಯಕರ್ಮವಾಗಿ ಉಳಿದಿರುತ್ತೆ. ಇದು ಕರ್ಮದ ವ್ಯವಸ್ಥೆ. ಬಹಳ ಸೂಕ್ಷ್ಮವಾದಂತಹ ವಿಚಾರಗಳು ಇವೆಲ್ಲ. ಯಾಕೆ ಅಂದರೆ ಈ ಕರ್ಮದ ಜಟಿಲತೆ ಅಷ್ಟಿಷ್ಟಲ್ಲ. ಹಾಗಾಗಿ ಆ ಜಟಿಲತೆಯನ್ನು ಬಿಡಿಸಬೇಕು ಅಂತಾದರೆ ನಾವು ಸಾಕಷ್ಟು ಸೂಕ್ಷ್ಮವಾಗಿ ಅದನ್ನು ವಿಚಾರ ಮಾಡಲೇಬೇಕಾಗತ್ತೆ. ಹಾಗಾಗಿ ಸಂಘರಹಿತಂ. ಯಾಕೆ ಅಂದರೆ ಕರ್ಮ ಫಲವನ್ನು ಕೊಡತ್ತೆ, ಆದರೆ ನೀನು ಫಲದ ಬೆನ್ನು ಹತ್ತಿಯೇ ಮಾಡಲಿಕ್ಕೆ ಹೋಗಬೇಡ. ಕೇವಲ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಮಾಡು, ಆಗ ಅದು ಸಾತ್ವಿಕ ಕರ್ಮ ಆಗತ್ತೆ. ಎರಡನೇದು. ಮತ್ತು 3ನೇದು ಅರಾಗದ್ವೇಷತಃ ಕೃತಂ. ರಾಗ. ರಾಗ ಅಂದರೆ ಮತ್ತೂ ಅದೇ, ಸಂಘ ರಾಗ ಎರಡು ಬಹಳ ವ್ಯತ್ಯಾಸ ಏನಿಲ್ಲ. ರಾಗ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳುತ್ತೆ. ಅಂದರೆ ಅತಿಯಾದ ಆಸೆಯಿಂದ. ಈಗ ಒಬ್ಬ ಕಾಮ್ಯಕರ್ಮವನ್ನು ಮಾಡ್ತಾನೆ, ಹಾಗೆ ಮಾಡಿದಾಗ ನನ್ನನ್ನು ಮಹಾಯಾಜ್ಞಿಕ ಅಂತ ಸಮಾಜ ಗುರುತಿಸುತ್ತೆ. ಇವರು ಯಾರೂ ಮಾಡದೇ ಇರುವಂಥ ದೊಡ್ಡ ಯಜ್ಞವನ್ನು ಮಾಡಿದವರು ಅಂತ 4 ಜನ ಹೇಳಲಿ ಅಂತ ಬಯಸೋದುಂಟಲ್ಲ, ಅದು ರಾಗ. ಇಲ್ಲ, ನಾನು ಮಹಾದೊಡ್ಡ ದಾನಿ ಹಾಗೆ ಹೇಳಲಿ ಅಂತ ದಾನ ಮಾಡೋದು, ಇದು ಉಂಟಲ್ಲ ರಾಗ.
ಹೀಗಿದ್ದರೆ ಅದು ಸಾತ್ವಿಕ ಕರ್ಮ ಆಗೋದಿಲ್ಲ. ಇದು ಎರಡರಿಂದ ರಹಿತವಾಗಿರಬೇಕು. ರಾಗವೂ ಇರಕೂಡ್ದು ಮತ್ತು ಪುನಃ ದ್ವೇಷವೂ ಸಹ ಇರಕೂಡ್ದು. ಆ ದ್ವೇಷ ಹೇಗೆ ಅಂದರೆ, ಕೆಲವು ಸಲ ಏನಾಗುತ್ತೆ ಅಂದರೆ, ನಾನು ಮಾಡುವ ಈ ಕರ್ಮದಿಂದ ನನ್ನ ಶತ್ರು ನಾಶ ಆಗಲಿ ಅಂತ. ವಿಧಾನಸೌಧದ ಮುಂದುಗಡೆಗೆಲ್ಲ ಇದನ್ನು ಮಾಡ್ತಾರೆ ಅಂತ ನಾನು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಓದಿದ್ದೇನೆ. ಹೀಗಾದರೆ ಅದು ರಾಜಸಿಕವೋ ಅಥವಾ ತಾಮಸಿಕವೋ ಆಗುತ್ತೆ. ಇಂಥ ಕರ್ಮವನ್ನು ಶಾಸ್ತ್ರ ಒಪ್ಪೋದಿಲ್ಲ. ಆದರೆ ಇದನ್ನೆಲ್ಲ ಒಪ್ಪತ್ತೆ ಅಂತ ಹೇಳೋರು ಒಂದು ವ್ಯವಸ್ಥಿತವಾದ ಗುಂಪಿರುತ್ತೆ. ಅವರು ಯಾರೂ ಅಧ್ಯಾತ್ಮದ ಕ್ಷೇತ್ರಕ್ಕೆ ಮುಖ ಮಾಡಿದವರೂ ಅಲ್ಲ. ಹಾಗಿದ್ರೆ ಏನು ಮಾಡ್ತಾರೆ ಅಂದರೆ, ಉದರ ನಿಮಿತ್ತಂ ಬಹುಕೃತ ವೇಷ. ಇತ್ತೀಚೆಗೆ ಅದನ್ನು ನಮ್ಮ ರಾಜಕಾರಣಿಗಳು ಬಹಳವಾಗಿ ಹಿಡ್ಕೊಬಿಟ್ಟಿದ್ದಾರೆ ಇದನ್ನು. ಹಾಗಾಗಿ ಎಷ್ಟೋ ಜನ ಸಜ್ಜನರಿಗೂ ಸಹ ಅದರಿಂದ ಕೆಟ್ಟ ಹೆಸರು ಬರೋ ಹಾಗೆ ಆಗಿಬಿಟ್ಟಿದೆ. ಸಾಲದಕ್ಕೆ ಅಂಥವ್ರು ಮಾಡೋರು ಕೆಲವು ಜನ ಸಿಗ್ತಾರೆ. ಅದು ಫಲ ಅವರಿಗೆ ಇಲ್ಲೇ ಕೊಡುತ್ತೋ, ಅದರಿಂದ ಅವ್ರನ್ನ ಮಂತ್ರಿ ಮಾಡುತ್ತೋ ಅಥವಾ ಇಳಿಸತ್ತೋ, ಇದು ಯಾವುದು ನಮ್ಮ ವೇದಾಂತಕ್ಕೆ ಸಂಬಂಧಪಡದೇ ಇರುವ ವಿಚಾರ. ಆದರೆ ವೇದಾಂತ ಏನು ಹೇಳುತ್ತೆ ಅಂದರೆ, ಈ ಉದ್ದೇಶದಿಂದ ಮಾಡಿದರೆ ಅದು ಸಾತ್ವಿಕ ಕರ್ಮ ಆಗೋದಿಲ್ಲ ಅಂತಷ್ಟೇ ಹೇಳ. ಹಾಗಾಗಿ ನನ್ನ ಶತ್ರು ನಾಶವಾಗಲಿ ಎನ್ನುವ ದೃಷ್ಟಿಯಿಂದ ಕರ್ಮವನ್ನು ಮಾಡಿದರೆ ಅದು ಸಾತ್ವಿಕ ಕರ್ಮ ಆಗೋದಿಲ್ಲ. ಏನಾಗುತ್ತೆ? ಅದು ರಾಜಸಿಕವೋ ತಾಮಸಿಕವೋ ಆಗ್ತದೆ. ಮತ್ತು ಅಫಲಪ್ರೇಪ್ಸುನಾ, ಕರ್ಮಕ್ಕೆ ಫಲವನ್ನು ಕೊಡುವಂತಹ ಶಕ್ತಿಯನ್ನು ಯಾರೂ ಅಲ್ಲಗಳೆಯುವುದಿಲ್ಲ. ಆದರೆ ನೀನು ಫಲವನ್ನು ನಿರೀಕ್ಷಿಸಿ ಮಾಡಬೇಡ ಅಂತಾನೆ ಭಗವಂತ. ಯಾಕೆ ಅಂದರೆ, ಫಲವನ್ನು ನಿರೀಕ್ಷಿಸಿಯೇ ಮಾಡುವುದು ಅಭ್ಯಾಸ ಆದಾಗ ಕರ್ಮ ಮಾಡುವಾಗಲೂ ಅವನ ಮನಸ್ಸು ಕರ್ಮದ ಜೊತೆಗೆ ಇನ್ವಾಲ್ವ್ ಆಗೋದಿಲ್ಲ, ಫಲವನ್ನೇ ವಿಚಾರ ಮಾಡ್ತಾ ಇರುತ್ತೆ. ಮಾಡುವ ಕರ್ಮದಲ್ಲಿ ಲೋಪ ಹೆಚ್ಚಾಗಿ ಬಿಡುತ್ತೆ. ಆದ್ದರಿಂದ ಅಫಲಪ್ರೇಪ್ಸುನ, ಫಲಪ್ರೇಪ್ಸುನ ಅಂದರೆ ಫಲವನ್ನು ಬಯಸಿ ಮಾಡುವುದು, ಅಫಲಪ್ರೇಪ್ಸುನ ಅಂದರೆ ಫಲವನ್ನು ಬಯಸದೆ ಮಾಡುವುದು. ಯಾವುದು ಉಂಟೋ ಯತ್ತತ್ ಕರ್ಮ ಅದು ಸಾತ್ವಿಕಂ ಉಚ್ಯತೆ, ಅದು ಸಾತ್ವಿಕವಾದಂತಹ ಕರ್ಮ. ಇಂತಹ ಕರ್ಮ ಅದೇನಾಗುತ್ತೆ ಅಂದರೆ, ಈ ಕರ್ಮಯೋಗಿಗಳಿಗೆ ಬೇಕಾಗತ್ತೆ. ಕರ್ಮಯೋಗಿಗಳಿಗೆ ಯಾಕೆ ಬೇಕು ಅಂದರೆ, ಅವರಿಗೆ ಆ ಜ್ಞಾನನಿಷ್ಠೆಗೆ ಹೋಗೋದಕ್ಕೆ ಈ ಕರ್ಮ ಹೆಚ್ಚು ಸಹಾಯ ಮಾಡುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಸಾತ್ವಿಕ ಕರ್ಮದ ವಿಚಾರ ಸಾಕು ಅಂತ ಅಂದ್ಕೊಂಡು ಮುಂದೆ ಆ ರಾಜಸಿಕ ಕರ್ಮದ ಸ್ವರೂಪವನ್ನು ತಿಳಿಸಿಕೊಡ್ತಾನೆ. 24ನೆಯ ಶ್ಲೋಕ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಂ ಉದಾಹೃತಂ. ಇನ್ನು ಫಲಾಪೇಕ್ಷೆ ಉಳ್ಳವನು ಗರ್ವದಿಂದಲೂ ಮತ್ತು ಬಹಳ ಆಯಾಸಪಟ್ಟುಕೊಂಡು ನಡೆಸತಕ್ಕ ಯಾವ ಕರ್ಮ ಉಂಟೋ ಅದು ರಾಜಸಿಕ ಕರ್ಮ ಅಂತ ಹೇಳಲ್ಪಡುತ್ತೆ. ಈ ಶ್ಲೋಕದಲ್ಲಿ ರಾಜಸಿಕ ಕರ್ಮಕ್ಕೆ ಭಗವಂತ 3 ಲಕ್ಷಣಗಳನ್ನು ಹೇಳ್ತಾನೆ. ಒಂದು, ಕಾಮೇಪ್ಸುನ, ಕಾಮನೆಯ ಬೆನ್ನು ಹತ್ತಿಯೇ ಮಾಡುವುದು ಒಂದು. ಆಮೇಲೆ ಸಾಹಂಕಾರೇಣ, ಅಹಂಕಾರದಿಂದ ಅಂದರೆ ಗರ್ವದಿಂದ ಮಾಡೋದು. ಮತ್ತು ಬಹುಲಾಯಾಸಂ, ಬಹಳಷ್ಟು ಆಯಾಸದಿಂದ ಕೂಡಿರುತ್ತೆ ಅದು. ಈ 3 ವಿಶೇಷಣ ಈ ರಾಜಸಿಕ ಕರ್ಮಕ್ಕೆ. ನೋಡೋಣ. ಕಾಮೇಪ್ಸುನ, ಈ ಕಾಮದ ಬಯಕೆಯಿಂದ, ಕಾಮ ಅಂದರೆ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಬೇಕು ಎನ್ನುವಂಥ ದೃಷ್ಟಿಯಿಂದ ಮಾಡುವಂತಹ ಕರ್ಮ. ಇಂತಹ ಕರ್ಮ ಅದು ಏನು ಮಾಡುತ್ತೆ ಅಂದರೆ, ಆ ಉದ್ದೇಶದಿಂದ ಮಾಡಿದಾಗ ಅದು ಫಲ ಕೊಟ್ಟೇ ಕೊಡುತ್ತೆ.
ಫಲ ಕೊಟ್ಟೇ ಕೊಡುತ್ತೆ ಅಂತಾದಾಗ ಏನಾಗುತ್ತೆ ಅಂದರೆ, ಈಗ ಈ ಜನ್ಮದಲ್ಲಿ ಆತ ಹಿಂದಿನ ಜನ್ಮದಲ್ಲಿ ಮಾಡಿದ ಕಾಮ್ಯಕರ್ಮದ ಫಲವನ್ನು ಅನುಭವಿಸ್ತಾನೆ. ಈಗ ಮಾಡಿದಂಥ ಕಾಮ್ಯಕರ್ಮದ ಫಲವನ್ನು ಅನುಭವಿಸೋದಕ್ಕೆ ಈ ದೇಹದ ಆಯುಷ್ಯ ತೀರಿ ಹೋಗಿರ್ತದೆ. ಈಗ ಆ ಕರ್ಮ ಏನಾಯಿತು, ಇವನ ಅಕೌಂಟಲ್ಲಿ ಹಾಗೇನೇ ಉಳೀತು. ಅದಕ್ಕೋಸ್ಕರ ಏನಾಯಿತು ಅಂದರೆ, ಈ ದೇಹದ ಆಯುಷ್ಯ ತೀರಿ ಹೋಯಿತು ಅಂಥೇಳಿ ಮಾಡಿದ ಕಾಮ್ಯಕರ್ಮದ ಫಲ ಕ್ಷಯ ಆಗೋದಿಲ್ಲ, ಅದು ಹಾಗೇ ಉಳಿದಿರುತ್ತೆ. ಅದನ್ನು ಅನುಭವಿಸೋದಕ್ಕೆ ಅಂತ ಮತ್ತುಪುನಃ ಜನ್ಮ ಎತ್ತಬೇಕಾಗತ್ತೆ. ಇದು ರಾಜಸಿಕ ಕರ್ಮ ನಮಗೆ ಉಂಟು ಮಾಡುವಂತಹ ಒಂದು ದೊಡ್ಡ ತೊಡಕು. ಇದರಿಂದ ಏನು ಅಂದರೆ ಮತ್ತುಪುನಃ ಹುಟ್ಟು ಮತ್ತು ಸಾವು. ಒಂದು ಸಲ ಜನ್ಮ ಬಂದ್ರೇ ಎಷ್ಟೋ ಸಲ ಜನ್ಮ ಎತ್ತುವುದಕ್ಕೆ ಬೇಕಾದಷ್ಟು ಮೂಟೆಯನ್ನು ಇವನು ಹೊತ್ಕೊಂಡು ಹೋಗ್ತಾನೆ. ಇನ್ನು ಉದ್ದೇಶಪೂರ್ವಕವಾಗಿ ಕಾಮ್ಯಕರ್ಮಗಳನ್ನೇ ಮಾಡಿದರೆ ಮತ್ತೆ ಪುನಃ ಅವನು ಎಷ್ಟು ಜನ್ಮದಲ್ಲಿ ವೇದಾಂತ ಶ್ರವಣ ಮಾಡಿದರೂ ಅದೇನು ಸವಿಯೋದಿಲ್ಲ, ಅಷ್ಟರ ಮಟ್ಟಿಗಿರುತ್ತೆ ಅದು. ಹಾಗಾಗಿ ಈ ಕಾಮೇಪ್ಸುನ ಕಾಮದ ಇಚ್ಛೆಯಿಂದ ಮಾಡುವ ಕರ್ಮ ರಾಜಸಿಕ ಕರ್ಮ ಒಂದು. ಮತ್ತು ಸಾಹಂಕಾರೇಣ ಅಹಂಕಾರದಿಂದ ಅಂದರೆ ಭಗವತ್ಪಾದರು ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪರಮಾರ್ಥ ಸನ್ಯಾಸಿಗಳಾದವರಿಗೆ, ಆತ್ಮಜ್ಞಾನಿಗಳಾದವರಿಗೆ ಅವರಿಗೆ ಅಹಂಕಾರ ಇರುವುದಿಲ್ಲ. ಯಾಕಿರೋದಿಲ್ಲ ಅಂದರೆ, ಈ ಅಹಂಕಾರ ಎನ್ನುವುದು ಮನಸ್ಸಿನ ವೃತ್ತಿ. ಮೊನ್ನೆ ದಿವಸ ಬಂದಿತ್ತಿದು. ಇದು ಕೇವಲ ಮನಸ್ಸಿನ ತುಂಟಾಟಿಕೆ. ನನಗೂ ಈ ವೃತ್ತಿಗೂ ಸಂಬಂಧ ಇಲ್ಲ. ಯಾಕೆಂದರೆ ನಾನು ನಿಸ್ಸಂಗ ಎನ್ನುವಂಥ ಭಾವನೆ ಅವರಿಗಿರುತ್ತೆ. ಹಾಗೆ ಅವರಿಗೆ ಅಹಂಕಾರ ಇರುವುದಿಲ್ಲ. ಸರಿ, ಅವರು ಬಹಳ ಎತ್ತರದವರು. ಆದರೆ ಈ ಕರ್ಮಯೋಗಿ ಅಂತಿರ್ತಾನೆ, ಸಾತ್ವಿಕ ಕರ್ಮವನ್ನೇ ಮಾಡುವಂಥ ಸಾತ್ವಿಕ ಕರ್ಮಯೋಗಿ, ಅವನಿಗೂ ಸಹ ಕರ್ಮವನ್ನು ಮಾಡುವಾಗ ನಾನು ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಎನ್ನುವಂಥದ್ದು ಅವನ ತಿಳುವಳಿಕೆಗೆ ಬಂದಿರುತ್ತೆ. ಆದರೆ ನಾನು ಈ ಕರ್ಮ ಮಾಡ್ತಾ ಇದ್ದೇನೆ ಅಂತ ಅಷ್ಟೇ ಇರುತ್ತೆ, ಅಷ್ಟೇ ಹೊರತು ಅವನಿಗೂ ಸಹ ಅಹಂಕಾರ ಇರುವುದಿಲ್ಲ. ನಾನು ಕರ್ಮ ಮಾಡ್ತಾ ಇದ್ದೇನೆ ಅಷ್ಟೇ. ಆದರೆ ಇನ್ನೊಂದು ಗುಂಪಿರುತ್ತಂತೆ, ಅವರಿಗೆ ಕರ್ಮ ಮಾಡಬೇಕಿದ್ರೇ ನಾನು ಈ ಕರ್ಮ ಮಾಡ್ತಾ ಇದ್ದೇನೆ, ನನ್ನ ಹಾಗೆ ಇದನ್ನು ಮಾಡೋರು ಯಾರಿದ್ದಾರೆ, ಈ ಹಿಂದೆ ಯಾರು ಮಾಡಿದ್ದಾರೆ, ಮುಂದೆ ಯಾರು ಮಾಡ್ತಾರೆ, ನಾನೇ ಮಾಡುತ್ತೇನೆ, ನಾನೇ ಮಾಡುವವನು ಎನ್ನುವಂತಹ ಭಾವನೆ ಇರುತ್ತೆ. ಇದು ಅಹಂಕಾರ, ಇದು ಗರ್ವ ಅಂತ. ಇದರಿಂದ ಏನಾಗತ್ತೆ ಅಂದರೆ, ಆ ಗರ್ವದಿಂದಾಗಿಯೇ ಆ ಕಾಮ್ಯಕರ್ಮ ಮಾಡ್ತಾ ಇರ್ತಾನಲ್ಲ, ಅದು ಮತ್ತೆ ಪುನಃ ಅವನಿಗೆ ಜನ್ಮಕ್ಕೆ ಕಾರಣ ಆಗುತ್ತೆ. ರಾಜಸ ಕರ್ಮದ ಸ್ವಭಾವವೇ ಹಾಗೆ, ಅದು ಕೊನೆಗೆ ತಗೊಂಡು ಒಡ್ಡೋದು ಅಲ್ಲಿಗೇನೆ ಹೀಗೆ ಅಂತ. ಅದಾದ ಮೇಲೆ ಮತ್ತೆ ಮುಂದಿನದು ಬಹುಲಾಯಾಸಂ. ಈ ರಾಜಸಿಕ ಕರ್ಮವನ್ನು ಮಾಡುವವನಿಗೆ ಒಂದಿಷ್ಟು ಆಯಾಸ ಆಗುತ್ತೆ. ಏನು ಆಯಾಸ ಆಗುತ್ತೆ ಅಂದರೆ, ರಾಜಸಿಕ ಕರ್ಮ ಅಂದ ತಕ್ಷಣ ಕಾಮ್ಯಕರ್ಮದ ಪರಿಧಿಗೆ ಬರುತ್ತೆ ಅದು. ಹಾಗೆ ಬಂದಾಗ ಕಾಮ್ಯಕರ್ಮವನ್ನು ಮಾಡುವಾಗ ಅವನಿಗೆ ಕೆಲವು ಸಲಕರಣೆಗಳು, ಸಾಮಗ್ರಿಗಳು ಬೇಕು. ಆ ಸಾಮಗ್ರಿಗಳನ್ನು ಇವನು ಸಂಗ್ರಹಿಸೋದಕ್ಕೋಸ್ಕರ ಒಂದಿಷ್ಟು ದೇಹಾಯಾಸ, ಮತ್ತು ಅರ್ಥದ ವ್ಯಯ, ಮತ್ತು ಮಾನಸಿಕವಾಗಿ ಶ್ರಮ, ಇದೆಲ್ಲ. ಹಾಗಿದ್ರೆ ಈ ಎಲ್ಲ ಸಲಕರಣೆಗಳು ಇಲ್ಲದೆ, ಸಾಮಗ್ರಿಗಳು ಇಲ್ಲದೆ ಮಾಡಲಿಕ್ಕಾಗೋದಿಲ್ವ ಅಂದರೆ ಆಗೋದಿಲ್ಲ. ಅಲ್ಲಿ ಕಾಂಪ್ರಮೈಸ್ ಅನ್ನೋದಿಲ್ಲ, ಇಷ್ಟು ಬೇಕು ಇಷ್ಟು ಬೇಕು, ಯಾಕೆಂದರೆ ಅದು ಶಾಸ್ತ್ರ ವಿಹಿತವಾದದ್ದು. ಆದರೆ ಈ ಆಯಾಸ ನಿತ್ಯಕರ್ಮಗಳಲ್ಲಿ ಇಲ್ಲ. ಅಲ್ಲಿ ಕೆಲವು ಸಾಮಗ್ರಿಗಳು ಇಲ್ಲದೇ ಇದ್ದರೂ ಆಗತ್ತೆ. ಇಲ್ಲದೇ ಇದ್ದರೂ ಆಗತ್ತೆ ಅಂದರೆ ಪೂರ್ತಿ ಇಲ್ಲದೇ ಇದ್ದರೂ ಆಗತ್ತೆ ಅಂತಲ್ಲ, ಕೆಲವು ವಸ್ತುಗಳು ಇಲ್ಲದೇ ಇದ್ದರೆ ಅದಕ್ಕೊಂದು ವಿನಾಯಿತಿ ಉಂಟು. ಆದರೆ ಈ ಕಾಮ್ಯಕರ್ಮಗಳಲ್ಲಿ ಅದು ವಿನಾಯಿತಿ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಅಲ್ಲಿ ಆಯಾಸವೇ ಜಾಸ್ತಿ ಅಂತಾನೆ ಭಗವಂತ. ಪುರೋಹಿತರು ಇನ್ ಟೈಮ್ ಬರಬೇಕು, ಬರದೇ ಇದ್ದರೆ ಟೆನ್ಷನ್. ಸೌದೆ ಮೊದಲೇ ಸಿಗಬೇಕು,
ಸಿಕ್ಕಿದರೂ ಸಹ ಸರಿಯಾಗಿ ಒಣಗಿರಬೇಕು. ಹಸಿದಾದರೆ ಮತ್ತು ಪುನಃ ಟೆನ್ಷನ್, ಮತ್ತು ಆರ್ಥಿಕವಾದಂತಹ ಒಂದು ದೃಢತೆ ಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳು ಬೇಕು. ಇಷ್ಟೆಲ್ಲ ಮಾಡಿಕೊಂಡ್ವಿ. ಆ ಹೋಮ ಮಾಡಬೇಕು ಅಂತಾದಾಗ ಅಕಸ್ಮಾತ್ ಮಳೆ ಬಂದುಬಿಟ್ರೆ ನೆನೆದು ಹೋಯಿತು ಮತ್ತು ಪುನಃ. ಒಂದಲ್ಲ ಎರಡಲ್ಲ. ಹಾಗಾಗಿ ಎಲ್ಲ ಆಯಾಸ, ದೈಹಿಕ ಆಯಾಸ ಮತ್ತು ಮಾನಸಿಕ ಆಯಾಸ ಎರಡೂ ಸಹ ಈ ಕಾಮ್ಯಕರ್ಮ ಅಂತ ಕರೆಸಿಕೊಳ್ಳುವ ರಾಜಸಿಕ ಕರ್ಮದಲ್ಲಿ ಇದ್ದೇ ಇರ್ತವೆ. ಇಷ್ಟಾದ ಮೇಲೆ ಹೀಗಾದರೆ ಅದು ರಾಜಸಿಕ ಕರ್ಮ, ತದ್ ರಾಜಸಂ ಉದಾಹೃತಂ. ಹಾಗಿದ್ರೆ ಇದನ್ನು ಯಾಕೆ ಹೇಳಿದ ಭಗವಂತ? ಇದನ್ನು ಬಿಟ್ಟು ಮೊದಲು ಹೇಳಿದ ಸಾತ್ವಿಕ ಕರ್ಮವನ್ನು ಹಿಡಿಬೇಕು ಅನ್ನೋದಕ್ಕೋಸ್ಕರ ಹೇಳಿದ್ದಾನೆ. ಇಷ್ಟಾದ ಮೇಲೆ ಮತ್ತೆ ಮುಂದಿನದು ತಾಮಸಿಕವಾದಂತಹ ಕರ್ಮ. 25ನೆಯ ಶ್ಲೋಕ. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ ತಾಮಸಂ ಉಚ್ಯತೆ. ಮುಂದೆ ಆಗಬಹುದಾದಂತಹ ಪರಿಣಾಮವನ್ನು ಮತ್ತು ತನ್ನ ಶಕ್ತಿಯ ಮತ್ತು ಹಣದ ವ್ಯಯ ಎಷ್ಟು ಅನ್ನೋದನ್ನು, ಆಗಬಹುದಾದಂಥ ಪ್ರಾಣಿ ಹಿಂಸೆಯನ್ನು ಮತ್ತು ತನ್ನ ಸಾಮರ್ಥ್ಯವನ್ನೂ ಲಕ್ಷಿಸದೆ ಅವಿವೇಕದಿಂದ ಆರಂಭಿಸುವಂತಹ ಕರ್ಮ ತಾಮಸಿಕ ಕರ್ಮ ಅಂತ ಕರೆಸಿಕೊಳ್ಳುತ್ತದೆ. ಈ ತಾಮಸಿಕ ಕರ್ಮದ ಬಗ್ಗೆ ಭಗವಂತ ಈ ಶ್ಲೋಕದಲ್ಲಿ 4 ಲಕ್ಷಣಗಳನ್ನು ಹೇಳ್ತಾನೆ. ಅನುಬಂಧಂ, 2ನೇದು ಕ್ಷಯಂ, 3ನೇದು ಹಿಂಸಾಂ, 4ನೇದು ಪೌರುಷಂ ಅಂತ. ಇದನ್ನು ಸರಿಯಾಗಿ ಹೀಗೆ ಅನ್ವಯ ಮಾಡಿಕೊಂಡ್ರೆ ಸುಲಭವಾಗಿ ಅರ್ಥ ಆಗತ್ತೆ. ಹೇಗೆ ಅಂದರೆ, ಅನುಬಂಧಂ ಅನಪೇಕ್ಷ್ಯ, ಯಾವುದೇ ಅನುಬಂಧವನ್ನೂ ಅಪೇಕ್ಷಿಸದೆ. ಮತ್ತು ಅನುಬಂಧ ಅಂದರೆ ಈ ಯಾವುದೋ ಒಂದು ಹಾಡೆಲ್ಲ ಉಂಟಲ್ಲ, ಆ ಅರ್ಥ ಅಲ್ಲ. ಜನ್ಮ ಜನ್ಮದ ಅನುಬಂಧ, ಏನೇನೋ ಬಂಧ ಎಲ್ಲ ಉಂಟು. ಈ ಅನುಬಂಧ ಅಲ್ಲ. ಅನುಬಂಧ ಅಂದರೆ ವೇದಾಂತದಲ್ಲಿ ಮಾಡಿದ ಕರ್ಮದಿಂದ ಆಗುವ ಪರಿಣಾಮ, ವಿಶೇಷವಾಗಿ ದುಷ್ಪರಿಣಾಮಕ್ಕೆ ಅನುಬಂಧ ಅಂತ ಹೆಸರು. ಈಗಿರುವ ಈ ಅನುಬಂಧಗಳೆಲ್ಲ ದುಷ್ಪರಿಣಾಮದಲ್ಲೇ ಮುಕ್ತಾಯ ಆಗುವಂಥವು. ಹಾಗಾಗಿ ಅನುಬಂಧ ಅಂದರೆ ಈ ಅರ್ಥ, ಅದರ ನಿಜವಾದ ಅರ್ಥ ಹಾಗೆ. ಮತ್ತು ಕ್ಷಯಂ ಹೀಗೆ ಅನ್ವಯ ಮಾಡ್ಕೊಳ್ಬೇಕು. ಅನುಬಂಧಂ ಅನಪೇಕ್ಷ, ಯಾವುದೇ ಅನುಬಂಧವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಕ್ಷಯಂ ಅನಪೇಕ್ಷ, ಕ್ಷಯವನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಹಿಂಸಾಂ ಅನಪೇಕ್ಷ್ಯ, ಹಿಂಸೆಯನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಪೌರುಷಂ ಅನಪೇಕ್ಷ, ಪೌರುಷವನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಮೋಹಾದಾರಭ್ಯತೆ, ಮೋಹದಿಂದ ಮಾಡಿದಂಥ ಕರ್ಮ ಅದು ತಾಮಸಿಕ ಕರ್ಮ ಅಂತ. ಹೀಗೆ ಅರ್ಥ ಮಾಡಿಕೊಂಡ್ರೆ ಅದು ಸುಲಭವಾಗಿ ಅರ್ಥ ಆಗುತ್ತೆ, ಅಲ್ಲದೆ ಸ್ವಲ್ಪ ಗೊಂದಲ ಆಗತ್ತೆ ಅಂತ. ಏನು ಹೇಳ್ತಾನೆ ಭಗವಂತ? ಅನುಬಂಧ, ಈ ಕರ್ಮ ಮಾಡಿದ್ರಿಂದ ಏನು ಪ್ರಯೋಜನ ಅಂದರೆ ಏನು ಪರಿಣಾಮ ಆಗತ್ತೆ ಅನ್ನೋದನ್ನು ವಿಚಾರ ಮಾಡದೇ ಮಾಡುವುದುಂಟಲ್ಲ, ಅದು ತಾಮಸಿಕ ಕರ್ಮ ಅಂತ. ಅಲ್ಲ, ಎಲ್ಲರೂ ಸಹ ವಿಚಾರ ಮಾಡೇ ಮಾಡ್ತಾರೆ ಅಲ್ವಾ? ವಿಚಾರ ಮಾಡ್ತಾರೆ, ಆದರೆ ಅದರ ಬಗ್ಗೆ ನಿಜವಾದ ವಿವೇಕದಿಂದ ಮಾಡಬೇಕಾದ ವಿಚಾರವನ್ನು ಮಾಡೋದಿಲ್ಲ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಆ ಪರಿಣಾಮವನ್ನು ವಿಚಾರ ಮಾಡದೇ ಮಾಡಿದ್ರಿಂದ ಅದರಿಂದ ದುಷ್ಪರಿಣಾಮವೇ ಹೆಚ್ಚಾಗಿ ಬೀಳುತ್ತೆ. ಆದ್ದರಿಂದ ಆ ಕರ್ಮ ಮಾಡುವಾಗ ಅದರ ಪರಿಣಾಮ ಅಂದರೆ ಅದರ ಅಂತಿಮವಾದ ರಿಸಲ್ಟ್ ಬಗ್ಗೆ ನೀನು ಯಾವಾಗಲೂ ವಿಚಾರ ಮಾಡಬೇಕು. ಮಾಡದೇ ಇದ್ದರೆ ತಾಮಸಿಕ ಕರ್ಮ ಆಗುತ್ತೆ. ಹೀಗೆ ಮಾಡದೇ ಮಾಡೋರು ಇದ್ದಾರೋ? ಬೇಕಷ್ಟು ಜನ ಇದ್ದಾರೆ ನಮ್ಮ ಇತಿಹಾಸ ಒಳಗೆ ಇಂಥವರು, ಬೇಕಷ್ಟು ಜನ. ಅಂದರೆ ಈ ಅನುಬಂಧದಿಂದಲೇ ಮಾಡುವವರು, ದುಷ್ಪರಿಣಾಮ ಆಗಬಹುದು ಅಂತ ಗೊತ್ತಿದ್ದರೂ ಮಾಡುವವರು. ಉದಾಹರಣೆಗೆ, ರಾವಣ
ಒಬ್ಬಳು ಸೀತೆಯನ್ನು ಅಪಹರಿಸಿದ. ಯಾಕೆ ಅಂದರೆ ಅವನಿಗೊಂದು ಭಾವನೆ ಇತ್ತು, ಹೇಳಿ ಕೇಳಿ ಈಕೆಯ ಗಂಡ ಮನುಷ್ಯ, ಅವನೇನು ಮಾಡಿಯಾನು ಅಂತ. ನೋಡಿ, ಅವನ ವಿಚಾರ ಹೊರಟಿದ್ದೇ ತಪ್ಪು ದಾರಿಯಲ್ಲಿ. ಆದರೆ ಇದಕ್ಕೂ ಮೊದಲು ಖರದೂಷಣಾದಿ 14,000 ರಾಕ್ಷಸರನ್ನು ರಾವಣನೇ ಹೇಳಬೇಕು ಅಂತ ಆದರೆ ಈ ಸೋಕಾಲ್ಡ್ ರಾಮ ಎನ್ನುವಂಥ ಮನುಷ್ಯ ಯಾವ ರಥವೂ ಇಲ್ಲದೆ, ಯಾವ ಸೈನಿಕರೂ ಇಲ್ಲದೆ ಒಬ್ಬನೇ ಮುಗಿಸಿದ್ದಾನೆ. ಇದರ ಸರಿಯಾದ ರಿಸಲ್ಟ್ ರಾವಣನಿಗೆ ಗೊತ್ತಾಗಿದೆ ಶೂರ್ಪಣಖೆಯಿಂದ. ಇಷ್ಟು ಗೊತ್ತಿದ್ರೂ ಸಹ ಸೀತೆಯನ್ನು ಅಪಹರಿಸೋದಕ್ಕೆ ಅವನು ಮನಸ್ಸು ಮಾಡಿದನಲ್ವಾ, ಅದರಿಂದ ಏನಾಯಿತು? ಒಬ್ಬ ಸೀತೆಯನ್ನು ಅಪಹರಿಸಿದ್ದಕ್ಕೆ ಇಡೀ ಲಂಕೆಯಲ್ಲಿರುವ ಎಲ್ಲರೂ ಸಹ ಪ್ರಾಣ ಕಳ್ಕೊಂಡ್ರು. ಅವರು ಪ್ರಾಣ ಕಳ್ಕೊಳ್ಳೋದಕ್ಕಿಂತ ಮೊದಲು ರಾವಣನಿಗೆ ಗೊತ್ತಾಗುವ ಹಾಗೆ ಹಿಡಿ ಶಾಪವನ್ನು ಹಾಕಿದರು. ಹಾಗಾಗಿ ರಾವಣ ಸಾಯುವಾಗ ಲಂಕಾ ಜನರ ಶಾಪವನ್ನು ಕೇಳ್ತಾ ಕೇಳ್ತಾ ಪ್ರಾಣ ಬಿಟ್ಟ. ಇದು ಅನುಬಂಧ ಅಂದರೆ ದುಷ್ಪರಿಣಾಮ ಒಂದು. ಹಾಗೇ ಮುಂದಕ್ಕೆ ಬಂದರೆ ನಮ್ಮ ಯುವನಾಯಕ ದುರ್ಯೋಧನ, ಹಸ್ತಿನಾವತಿಯ ಯುವರಾಜ ಅಂತ. ಅವನು ಕೊನೆಯವರೆಗೂ ಅವನು ರಾಜ ಆಗಲೇ ಇಲ್ಲ. ರಾಜ ಆಗಬೇಕು ಅಂತ ಕನಸಲ್ಲೇ ಅವನ ಆಯುಷ್ಯ ಎಲ್ಲ ಮುಗಿದೋಯ್ತು. ಅವನಿಗೆ ಅವನೇ ಘೋಷಣೆ ಮಾಡಿಕೊಂಡ, ನಾನೇ ಯುವರಾಜ ಅಂತ. ಇವನೂ ಸಹ ಮಾಡಿದ್ದ ಹಾಗೇನೆ ನೋಡಿ. ಒಬ್ಬಾಕೆ ದ್ರೌಪದಿಯ ಮುಡಿಗೆ ಕೈ ಇರಿಸಿದ ತಮ್ಮನ ಮೂಲಕ ಆ ತಪ್ಪಿಗೆ ಇವನ ಮತ್ತು ಇವನ ತಮ್ಮಂದಿರ 100 ಜನರ ಪತ್ನಿಯರು ವಿಧವೆಯರಾಗಿ ಹೋದರು. ಒಂದು ಸಣ್ಣ ವಿಚಾರ ಮಾಡ್ಬೋದಿತ್ತು. ಆ ದುಶ್ಯಾಸನ ಸೀರೆಯನ್ನು ಎಳೆಯುವಾಗ ಕೊನೆಗೆ ಎಚ್ಚರ ತಪ್ಪಿ ಅವನು ಬಿದ್ನೆ ಅಷ್ಟೇ ಹೊರತೂ ಸಹ ದ್ರೌಪದಿಯ ಸೀರೆ ಅಂತೂ ಖರ್ಚಾಗಲಿಲ್ಲ. ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗಲಿಲ್ಲ. ಆದರೆ ದ್ರೌಪದಿ ಮಾತ್ರ ಸ್ಪಷ್ಟವಾಗಿ ಕೃಷ್ಣನನ್ನು ನೋಡಿದಳು, ಅವನನ್ನು ಸ್ತುತಿ ಮಾಡಿದಳು. ಕೊನೆಯ ಪಕ್ಷ ಅವಳು ಸ್ತುತಿ ಮಾಡಿದ ಶಬ್ದ ಆದರೂ ಇವರು ಕಿವಿಗೆ ಬಿದ್ದಿತ್ತಲ್ಲ, ಅದೂ ಸಹ ಅವ್ರ ಕಿವಿ ಒಳಗೆ ಹೋಗದೆ, ಅಂದರೆ ಮನಸ್ಸಿಗೆ ನಾಟದೆ ಅದು ಕೆಲಸ ಮಾಡಲಿಲ್ಲ. ಈ ಒಂದು ಘಟನೆಯಿಂದ ಸಾಕಷ್ಟು ಪಾಠ ಕಲಿಬೋದಿತ್ತು. ಓಹೋ, ನನ್ನನ್ನು ಮೀರಿದ ಒಂದು ದೈವೀ ಶಕ್ತಿ ಇದೆ ಅಂತ. ಆದರೆ ಅವನ ಬಂಧ ಫಲದ ಬಗ್ಗೆ ವಿಚಾರ ಮಾಡಲಿಲ್ಲ, ಅದನ್ನು ಮಾಡಿಸಿದ. ಇಷ್ಟು ಸಾಲದು ಅಂಥೇಳಿ ಮತ್ತೆ ಪುನಃ ಪಾಂಡವರ ಬಗ್ಗೆ ದ್ವೇಷವನ್ನೇ ಬೆಳೆಸ್ತಾ ಹೋದ. ಕೊನೆಗೆ ಆದದ್ದೇನು ಕೇಳಿದರೆ, ಹಸ್ತಿನಾವತಿಯ ಅರಮನೆಯಲ್ಲಿ ವಿಧವೆಯರ ಸಂತೆ ಆಗಿ ಹೋಯಿತು. ದುರ್ಯೋಧನನ ಈ ದುಷ್ಕೃತ್ಯದಿಂದಾಗಿ ಧೃತರಾಷ್ಟ್ರನಿಗೆ ಪಿಂಡ ಹಾಕಲಿಕ್ಕೆ 100 ಜನ ಮಕ್ಕಳಿದ್ರೂ ಸಹ ಒಬ್ಬ ಸ್ವಂತ ಮಗನೂ ಸಹ ಬದುಕಿ ಉಳಿದೇ ಇರುವಂಥ ಪರಿಸ್ಥಿತಿಯನ್ನು ತಂದಿಟ್ಟು ಇವನು ಸತ್ತ. ಹಾಗಿದ್ರೆ ಏನು ಜೀವನದ ಸಾಧನೆ ಅಂದರೆ ಇಷ್ಟೇ. ಭಗವಂತ ಹೇಳ್ತಾನೆ, ಈ ಕರ್ಮ ಮಾಡಿದರೆ ಏನಾದೀತು ಅನ್ನೋದನ್ನು ವಿಚಾರ ಮಾಡದೇ ಇದ್ದರೆ ಅದು ಇಂಥ ದುಷ್ಪರಿಣಾಮವನ್ನೇ ಕೊಡುತ್ತೆ. ಇದನ್ನು ಕೇಳಿ ಆದಮೇಲೆ ನಿಮಗೊಂದು ಸಂಶಯ ಬರುತ್ತದೆ. ಅಲ್ಲ, ರಾಮಾಯಣದ ಉದಾಹರಣೆ ಕೊಟ್ರಿ, ಮಹಾಭಾರತದ ಉದಾಹರಣೆ ಕೊಟ್ರಿ, ಇದಕ್ಕೇನು ಇವತ್ತಿನ ಉದಾಹರಣೆ ಇಲ್ವೋ? ಅದನ್ನು ನಾನು ಹೇಳೋದು ಯಾಕೆ? ನನಗಿಂತ ಹೆಚ್ಚು ನಿಮಗೆ ಗೊತ್ತು. ಭಗವಂತ ಸಾರ್ವಕಾಲಿಕ ಸತ್ಯವನ್ನು ಹೇಳ್ತಾನೆ. ಒಂದು ಸ್ವಲ್ಪ ನಾವು ಡೆಲ್ಲಿ ಕಡೆಗೆ ಹೋಗಿ ಬಂದ್ಬಿಡೋಣ, ಒಂದು ನಿಮಿಷ. ಯಾರೋ ಹೇಳಿದರು ಇಲ್ಲಿ ನಿಧಿ ಇದೆ ಅಂತ, ಆಗದಿದ್ದೇ ಆಗದಿದ್ದು ಏನಾಯಿತು? ಮಾನ ಹೋದದ್ದು ಗೊತ್ತಾಗಬಾರ್ದು, ಹಾಗೆ ನಾವು ಇವಾಗ ಮುಚ್ಕೊಂಡಿರಬೇಕು. ಅನುಬಂಧ ಅಲ್ವ ಇದು? ಆಗ ಒಬ್ಬ ನಿಜವಾದವನು ಒಂದು ಮಾತು ಹೇಳಿದ,
ಯಾಕೆ ಈ ಭೂಮಿಯೊಳಗೆ ಸಂಪತ್ತಿದ್ದನ್ನು ಹುಡುಕ್ತೀರಿ? ಇದ್ರೆ ಇಲ್ಲೇ ಇರಲಿ ಬಿಡ್ರಿ, ನಮ್ಮ ದೇಶದ್ದು ಇಲ್ಲೇ ಇರುತ್ತೆ, ಅದು ನಮ್ಮ ದೇಶದ್ದೇ ಭೂಮಿ, ಅದು ಅಲ್ಲಿ ಇರಲಿ ಬಿಡಿ ಇದ್ದರೆ ಅಕಸ್ಮಾತಾಗಿ. ಆದರೆ ಇಲ್ಲಿನ ಸಂಪತ್ತು ಬೇರೆ ದೇಶದಲ್ಲಿ ಹೋಗಿ ಕೊಳಿತಾ ಇದೆಯಲ್ಲ, ಅದನ್ನು ತರ್ರಿ ಅಂದ. ಆದರೆ ಎಲ್ಲರೂ ಒಟ್ಟಿಗೆ ಕಿವುಡ್ರಾಗ್ಬಿಟ್ರು. ಆದರೆ ಪರಿಣಾಮ ಏನಾಯಿತು ಅಂದರೆ, ಒಂದಿಷ್ಟು ದುಡ್ಡನ್ನು ಪಡಿಬೇಕು ಅಂಥೇಳಿ ದುಡ್ಡನ್ನು ಕಳ್ಕೊಂಡಿದ್ದೇ ಲಾಭ ಆಯಿತು ಅಷ್ಟೇ. ಆ ಎಕ್ಸ್ಕಾವೇಷನ್ ಮಾಡುವಾಗ ಎಷ್ಟು ದಿನಗಳ ಶ್ರಮ, ಇದು ಅನುಬಂಧ ಆಯಿತು. ಅದು ಅಲ್ಲಿದಾಯಿತು. ಇನ್ನು ಈ ಕಡೆ ಸ್ವಲ್ಪ ಬರೋಣ. ರೈತರು ಹೋರಾಟ ಮಾಡಿದ್ದು. ನಾವು ಹಾಗಲ್ಲ, ನಮ್ಮದು ಹೀಗೆ ಆಗಬೇಕು ಅಂತ ಹಠ. ಕೊನೆಗೇನಾಯಿತು? 300 ml ಹೊಟ್ಟೆ ಒಳಗೆ ಹೋಯಿತು ಒಬ್ಬ ರೈತನ ಹೊಟ್ಟೆ ಒಳಗೆ. ಕೊನೆಗೇನಾಯಿತು? 10 ಲಕ್ಷ ಘೋಷಣೆ ಆಯಿತು. ಆಮೇಲೆ ರೈತರಿಗೆ ಇಂತಿಷ್ಟು ಬೆಳೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಪರಿಹಾರ ಏರಿಕೆ ಆಯಿತು. ಪ್ರಶ್ನೆ ಇಷ್ಟೇ, ಅದನ್ನು ಈ ವಿಷಪಾನ ಮಾಡಿ ರೈತ ಸತ್ತ ಮೇಲೆ ಮಾಡೋದಕ್ಕಿಂತ 2 ತಾಸು ಮೊದಲು ಮಾಡಿದ್ದಿದ್ರೆ ಉಳಿತಿತ್ತಲ್ವ ಒಂದು ಜೀವ. ಆಯಿತು, ಇನ್ನೂ ಮತ್ತೆ ಜಾಸ್ತಿ ನಾನು ಹೇಳಬೇಕಾದ್ದಿಲ್ಲ. ತಾಳಿ ಭಾಗ್ಯ ಹೋಗಿ ಶಾದಿ ಭಾಗ್ಯ ಆಯಿತು. ಅದರ ಭಾನ್ಗಡೆ 1 2. ಇನ್ನು ಮತ್ತು ಪುನಃ ಕ್ಷೀರಭಾಗ್ಯ ಹರಿತಾ ಇದೆ ರಸ್ತೆ ಮೇಲೆಲ್ಲ. ಶಾಲೆಗೆ ಮುಟ್ಟೋದು ಕಡಿಮೆ, ರಸ್ತೆ ಮೇಲೆ ಸುರಿದು ಹೋಗೋದೇ ಜಾಸ್ತಿ. ಅದು ಹಾಲು ಕವರಿಂದ ಸುರಿತದೆ, ಅದಕ್ಕೆ ಸಂಬಂಧಪಟ್ಟ ದುಡ್ಡು ಎಲ್ಲೆಲ್ಲೋ ಸುರಿದು ಹೋಗ್ತಾ ಇರ್ತದೆ ಹೀಗೆ ಅಂತ. ಹೀಗೆ ಇವೆಲ್ಲವೂ ಸಹ ಅನುಬಂಧ, ತಾಮಸಿಕ ಕರ್ಮ ಅಂತ ಆಯಿತು. ಮತ್ತು ಇದ್ರ ಬಗ್ಗೆ ಹೇಳ್ತಾ ಹೋದರೆ ಎಷ್ಟು ಬೇಕಾದ್ರೂ ಹೇಳ್ಬೋದು, ಯಾಕೆಂದರೆ ಇಂಥದ್ದೇ ನಮಗೆ ದಿನ ಬೆಳಗಾದ ಹೆಚ್ಚೆಚ್ಚು ಸಿಗ್ತಾ ಇರುತ್ತೆ. ಮತ್ತು ಕ್ಷಯಂ ಅಂದರೆ ಇದರಿಂದ ಎಷ್ಟು ನಷ್ಟ ಆಗತ್ತೆ ಅಂತ ವಿಚಾರ ಮಾಡದೇ ಮಾಡುವಂಥದ್ದು. ಇದನ್ನು ಮಾಡಿದರೆ ಎಷ್ಟು ನಷ್ಟ ಆಗತ್ತೆ ಅಂತ. ಆ ಸೇತು ಸಮುದ್ರಮಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೆಲ್ಲ ಸರ್ಕಾರ ಖರ್ಚು ಮಾಡಿತು. ಆದರೆ ಆ ಸೇತು ಸಮುದ್ರ ಬಂಡೆ ಹೊಡೆಯೋದಕ್ಕೋಸ್ಕರ ಲಕ್ಷ ಲಕ್ಷ ಖರ್ಚಾಗಿ ಹೋಯಿತು. ಆದರೆ ಆ ಬಂಡೆ ಜಗ್ಲೇ ಇಲ್ಲ ಇನ್ನು ನೋಡಿ. ಯಾಕೆಂದರೆ ಇದೊಂದು ಧಾರ್ಮಿಕವಾದ ಸೆಂಟಿಮೆಂಟ್ಸ್, ಅದೇನೂ ಇರಲಿ. ರಾಮ ಕಟ್ಟಿದ ಸೇತು ಎನ್ನುವಂಥ ಭಾವನೆ ಬಹಳಷ್ಟು ಜನ ಶ್ರದ್ಧಾಳುಗಳಿಗೆ ಉಂಟು. ಅದು ಒಡಿಲಿಕ್ಕೆ ಆಗಬಾರ್ದು ಎನ್ನುವಂಥ ಭಾವನೆಯೂ ಉಂಟು. ಅದಕ್ಕಿಂತ ಜಾಸ್ತಿ ಅಲ್ಲಿ ಸಾಕಷ್ಟು ಮುತ್ತು ರತ್ನ ವಜ್ರ ವೈಢೂರ್ಯಗಳೆಲ್ಲ ಸಹಜವಾಗಿ ಹುಟ್ಟಿ ಬರ್ತವೆ ಅನ್ನುವಂಥ ಭಾವನೆ ಉಂಟು. ರಾಮಾಯಣವೇ ಹೇಳುವ ಹಾಗೆ ಎಷ್ಟು ಜನ ಕಪಿಗಳು ಅದಕ್ಕೋಸ್ಕರ ಶ್ರಮಪಟ್ಟಿವೆ. ಆದರೆ ಆ ಶ್ರಮಕ್ಕೋಸ್ಕರ 1 ಕೋತಿಯೂ ಸಹ ಏನಾದರೂ ಸಂಬಳವನ್ನು ನಿರೀಕ್ಷಣೆ ಮಾಡಿದ್ದ. ಅದರ ಹಿಂದೆ ಬೆವರನ್ನು ಸುರಿಸಿವೆ, ತ್ಯಾಗ ಇದೆ. ಹಾಗಾಗಿ ಎಲ್ಲಿ ತ್ಯಾಗದಿಂದ ಕೆಲಸ ನಡೆಯುತ್ತೋ ಅದು ಯಾವಾಗಲೂ ಬಹಳ ಗಟ್ಟಿಯಾಗಿರುತ್ತೆ. ಅದಕ್ಕೆ ಬೇರೆ ಎಲ್ಲೂ ಹೋಗಬೇಕಾದ್ದಿಲ್ಲ. ಉದಾಹರಣೆಗೆ ನಾವು ಕುಂತ ಈ ಸಂಸ್ಥೆಯೇ ಅದಕ್ಕೆ ಉದಾಹರಣೆ. ಏಕೆಂದರೆ ತ್ಯಾಗ ಇದ್ದಷ್ಟು ಸಹ ಅಲ್ಲಿ ಗಟ್ಟಿ. ಹಾಗಾಗಿ ಯಾಕೆ ಹೇಳಿದೆ ಈ ಮಾತನ್ನು ಅಂದರೆ ಮತ್ತೆ ಪುನಃ ಇಲ್ಲಿಗೆ ಬರಬೇಕು ವಿಷಯಕ್ಕೆ. ನಾವು ಕ್ಷಯ ಇದನ್ನು ಮಾಡಿದರೆ ಎಷ್ಟು ಕ್ಷಯ ಆಗತ್ತೆ ಅಂತ ಲೆಕ್ಕ ಹಾಕದೆ ಮಾಡುವಂಥದ್ದು. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು, ವಿವೇಕಿಯಾದವನು ಇಂತಹ ಕೆಲಸ ಮಾಡಬಾರದು ಅಂತ ಹೇಳುತ್ತೆ. ಅದು ಎಂಥ ಕೆಲಸ ಅಂದರೆ ಅಫಲಾನಿ, ಕೆಲಸ ಮಾಡಿದ್ರೂ ಸಹ ಅದು ಫಲ ಕೊಡೋದಿಲ್ಲ ಅನ್ನುವಂಥ ಕರ್ಮವನ್ನು ಮಾಡಬಾರದಂತೆ. ಆದರೆ ನಾವು ಇವತ್ತು ಇಂಥದ್ದನ್ನೇ ಮಾಡ್ತೇವೆ, ಗಲಾಟೆ ಆಗುತ್ತೆ, ಆಮೇಲೆ ಇದನ್ನು ನಾವು ವಾಪಸ್ ತೆಗೆದುಕೊಂಡಿದ್ದೇವೆ, ಈ ಸುತ್ತೋಲೆ ಇವತ್ತಿಂದ ಸತ್ತೋಲೆ ಆಗತ್ತೆ ಅಂತ. ಅಫಲಾನಿ, ಯಾವುದು ಫಲ ಕೊಡೋದಿಲ್ವ ಅದನ್ನು ಮಾಡಬಾರ್ದಂತೆ.
ಮತ್ತು ದುರಂತಾನಿ, ಯಾವ ಕರ್ಮ ದುರಂತದಲ್ಲಿ ಮುಕ್ತಾಯ ಆಗುತ್ತೋ ಅದನ್ನು ಮಾಡಬಾರದಂತೆ. ದುರಂತ, ನಿನ್ನೆ ದಿವಸದ ಘಟನೆ, ಇಂಥದ್ದನ್ನೂ ಮಾಡಬೇಡ ಅಂತ ಹೇಳುತ್ತೆ. ಮತ್ತು ಮುಂದಿನದು ಸಮವ್ಯಯ ಫಲಾನಿಚ, ಲಾಭ ನಷ್ಟ ಎರಡೂ ಸಮನಾಗಿರುವುದು. ಅದರಿಂದ ಲಾಭ ಇಲ್ಲ, ನಷ್ಟವೂ ಇಲ್ಲ. 10 ರೂಪಾಯಿ ಕೊಟ್ಟು ಸಾಮಾನು ತಂದ ಮಾರ್ಕೆಟಿಂದ, ಇಲ್ಲಿ 10 ರೂಪಾಯಿಗೆ ಮಾರಾಟ ಮಾಡ್ದ, ಏನು ಪ್ರಯೋಜನ? ವ್ಯಾಪಾರ ಅಂದಮೇಲೆ ಅವನ ಲಾಭಾಂಶ ಇರಲೇಬೇಕಲ್ವ. ಹಾಗಾಗಿ 100 ರೂಪಾಯಿ ಕೊಟ್ಟು ತಂದ ವಸ್ತುವನ್ನು 100 ರೂಪಾಯಿಗೆ ಮಾರಾಟ ಮಾಡಿದರೆ ಏನಾಯಿತು? ಅದರಿಂದ ಏನೂ ಲಾಭ ಇಲ್ಲ, ನಷ್ಟವೂ ಇಲ್ಲ ಅವನಿಗೆ. ಹಾಗಾಗಿ ಈ ಸಮವ್ಯಯ, ಲಾಭ ನಷ್ಟ ಸಮನಾಗಿರುವ ಕರ್ಮವನ್ನು ಮಾಡಬಾರದು. ಹಾಗೆ ಮಾಡಿದ್ರೆ ಇವೆಲ್ಲ ತಾಮಸಿಕ ಕರ್ಮಗಳೇ. ಮತ್ತು ಮುಂದಿನದು ಅಶಕ್ಯಾನಿಚ ಕರ್ಮಾಣಿ, ನಮ್ಮ ಹತ್ರ ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ವೋ ಆ ಕೆಲಸಕ್ಕೆ ಕೈ ಹಾಕಬಾರ್ದು. ಮಾಡಲಿಕ್ಕೆ ಆಗದೇ ಇದ್ರೂ ಸಹ ಆ ಕೆಲಸಕ್ಕೆ ಕೈ ಹಾಕಿದರೆ ಅವನು ಮಾಡುವ ಕರ್ಮ ಅದು ತಾಮಸಿಕ ಕರ್ಮ. ಹಾಗಾಗಿ ಆ ಕರ್ಮದ ಸ್ವರೂಪವನ್ನು ತಿಳಿದು ತನ್ನ ಶಕ್ತಿಯನ್ನೂ ನೋಡಿ ಆ ಕೆಲಸಕ್ಕೆ ಕೈ ಹಾಕಬೇಕು. ಹೀಗೆ ಅಫಲಾನಿ ದುರಂತಾನಿ ಸಮವ್ಯಯ ಫಲಾನಿ ಚ ಅಶಕ್ಯಾನಿ ಚ ಕರ್ಮಾಣಿ ನಾರಭೇತ ವಿಚಕ್ಷಣ. ಹೀಗೆ ಮಾಡಿದರೆ ಇವೆಲ್ಲವೂ ಸಹ ಏನಾಗ್ತವೆ ಅಂದರೆ ಅವು ತಾಮಸಿಕ ಕರ್ಮ ಅಂತ ಕರೆಸಿಕೊಳ್ತವೆ. ಹಾಗಾಗಿ ಕ್ಷಯಂ ಅಂತ. ಮತ್ತು ಮೂರನೇದು ಹಿಂಸಾಂ, ಈ ಕರ್ಮವನ್ನು ಮಾಡಿದರೆ ಎಷ್ಟು ಜನರಿಗೆ ಹಿಂಸೆ ಆಗತ್ತೆ. ಹಿಂಸೆ ಅಂದರೆ ಕೇವಲ ಸಾವು ಅಂತ ಅಷ್ಟೇ ಅರ್ಥ ಅಲ್ಲ, ಅವರ ಬದುಕಿಗೆ ತೊಂದರೆ ಆದರೆ ಅದೂ ಸಹ ಹಿಂಸೆಯೇ. ಬರೇ ಮನುಷ್ಯರಿಗಾಗುವ ತೊಂದರೆ ಮಾತ್ರ ಹಿಂಸೆ ಅಲ್ಲ, ಪ್ರಾಣಿ ಪಶು ಪಕ್ಷಿಗಳಿಗಾಗುವ ತೊಂದರೆಯೂ ಸಹ ಹಿಂಸೆಯೇ. ಹಾಗಾಗಿ ಅಂಥ ಕರ್ಮವನ್ನು ಮಾಡಬಾರದು. ಹಾಗೆ ಮಾಡಿದರೆ ಅದು ತಾಮಸಿಕ ಕರ್ಮ ಅಂತ ಕರೆಸಿಕೊಳ್ಳುತ್ತೆ. ಅದಾದ ಮೇಲೆ ಪೌರುಷಂ, ಪೌರುಷ ಅಂದರೆ ತನ್ನ ಪುರುಷ ಶಕ್ತಿಯ ಅಳತೆಯನ್ನು ಮೀರಿ ಕೆಲಸ ಮಾಡಲಿಕ್ಕೆ ಆಲೋಚನೆ ಮಾಡೋದು. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಈ ಅಗಳ ಅಂತ ಒಂದು ಶಬ್ದ ಉಂಟು. ನೀರು ಹರಿದು ಹೋಗೋದಕ್ಕೋಸ್ಕರ ಮಾಡುವ ಕಾಲುವೆಗೆ, ದೊಡ್ಡ ಕಾಲುವೆಗೆ ಅಗಳ ಅಂತ ಕರೀತಾರೆ. ಅದನ್ನು ಈ ಕಡೆಯಿಂದ ಆ ಕಡೆಗೆ ಹಾರಿ ಹೋಗಲಿಕ್ಕೆ ಆಗದೇ ಇರುವವನು, ಅಂದರೆ ಅಗಳವನ್ನು ಹಾರಲಿಕ್ಕೆ ಆಗದೇ ಇದ್ದವನು ಗಗನ ಹಾರೋದಕ್ಕೆ ಹೊರಟಿದ್ದ ಅಂತ. ಇವನ ಸಾಮರ್ಥ್ಯದಲ್ಲಿ ಅಗಳವನ್ನೇ ಜಂಪ್ ಮಾಡಲಿಕ್ಕಾಗೋದಿಲ್ಲ, ಅದರ ಗಗನಕ್ಕೆ ಜಂಪ್ ಮಾಡ್ತೇನೆ ಅಂತ ಹೇಳಿದ್ನಂತೆ. ಇದು ತಾಮಸಿಕ ಕರ್ಮ. ಅಂದರೆ ತನ್ನ ಸಾಮರ್ಥ್ಯದ ಅರಿವನ್ನು ವಿಚಾರ ಮಾಡದೆ ಕೆಲಸ ಮಾಡೋದುಂಟಲ್ಲ, ಇಂಥವರು ಮುಗ್ಗರಿಸಿ ಬೀಳ್ತಾರೆ ಅಂತ ತಾತ್ಪರ್ಯ. ಹಾಗಾಗಿ ಇದು ತಾಮಸಿಕ ಕರ್ಮ. ಪೌರುಷಂ. ಹಾಗಿದ್ರೆ ಇಷ್ಟನ್ನು ಯಾಕೆ ಮಾಡ್ತಾರೆ ಇವರು ಅಂದರೆ ಮೋಹಾದಾರಭ್ಯತೆ, ಅವಿವೇಕದಿಂದ ಮಾಡ್ತಾರೆ. ಇಂತಹ ಕರ್ಮ ಅದು ತಾಮಸಿಕವಾದಂತಹ ಕರ್ಮ, ಇದನ್ನು ಮಾಡಬಾರದು. ಇದನ್ನು ತಾಮಸಿಕ ಕರ್ಮವನ್ನು ಯಾಕೆ ಹೇಳಿದಾನೆ ಅಂದರೆ ಈ ತಾಮಸಿಕ ಕರ್ಮವನ್ನು ಬಿಟ್ಟು ಕೊನೆ ಪಕ್ಷ ರಾಜಸಿಕ ಕರ್ಮವನ್ನಾದರೂ ಮಾಡು, ಅದನ್ನು ಬಿಟ್ಟು ಸಾತ್ವಿಕ ಕರ್ಮವನ್ನಾದರೂ ಮಾಡು. ಹೀಗೆ ಇಷ್ಟಾದ ಮೇಲೆ ಈ 3 ಬಗೆಯ ಕರ್ಮಗಳನ್ನು ಸಹ ಮಾಡತಕ್ಕವರು ಯಾರಿದ್ದಾರಲ್ಲ, ಇವರು ಯಾರೂ ಸಹ ಆತ್ಮವಿದರಲ್ಲ. ನಮಗೆ ಸ್ಪಷ್ಟ ಗೊತ್ತಿರಬೇಕು. ಇವರೆಲ್ಲ ಮೊದಲನೇವನು ಮಾತ್ರ ಸಾತ್ವಿಕ ಕರ್ಮ ಯೋಗಿ ಆಗಲಿಕ್ಕೆ ಹೊರಟವನು. ಹೀಗೆ ಸಾತ್ವಿಕ ಕರ್ಮವನ್ನು ಮಾಡುವವನು ಮಾತ್ರ ಕರ್ಮಯೋಗಿ. ಮಿಕ್ಕ 2 ಕರ್ಮವನ್ನು ಮಾಡುವವರು ಅವರು ಕರ್ಮಯೋಗಿಗಳಲ್ಲ, ಅವರು ಭೋಗಿಗಳು. ಅಷ್ಟು ಹಿನ್ನೆಲೆಯಲ್ಲಿ ಕರ್ಮತ್ರೈವಿಧ್ಯ ಆಯಿತು. ಈಗ ಮುಂದೆ ಕರ್ತೃತ್ರೈವಿಧ್ಯ. ಬಹಳಷ್ಟು ವಿಚಾರಗಳು ಕರ್ಮವನ್ನು ಮಾಡುವವನೇ ಕರ್ತ ಆದ್ದರಿಂದ ಅಲ್ಲಿ ಬಂದವುಗಳೇ ರಿಪೀಟ್ ಆಗ್ತವೆ. ಅದರ ಸ್ವಲ್ಪ ಭೇದ ಉಂಟು ಇಲ್ಲೆಲ್ಲ, ನೋಡೋಣ. ಮೊದಲನೇದು ಸಾತ್ವಿಕ ಕರ್ತ ಹೇಗಿರ್ತಾನೆ ಅಂದರೆ ಮುಕ್ತಸಂಗೋ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧಸಿದ್ಧೋರ್ನಿರ್ವಿಕಾರ
ಕರ್ತ ಸಾತ್ವಿಕ ಉಚ್ಯತೆ. ನಾನು ಚೆನ್ನಾಗಿ ಮಾಡ್ತೇನೆ ಎನ್ನುವಂತಹ ಅಭಿನಿವೇಶನ ಇಲ್ಲದೇ ಇರುವವನು, ಗರ್ವ ಪಡದೇ ಇರುವವನು, ಧೈರ್ಯ ಉತ್ಸಾಹಗಳಿಂದ ಕೂಡಿ ಫಲಿಸಲಿ ಫಲಿಸದಿರಲಿ ಕರ್ಮ, ಹರ್ಷ ವಿಷಾದಗಳಿಲ್ಲದೆ ಕರ್ಮವನ್ನು ಮಾಡುವಂತಹ ನಿರ್ವಿಕಾರ ಚಿತ್ತನಾದಂತಹ ಕರ್ತ ಯಾವನಿದ್ದಾನಲ್ಲ ಅವನು ಸಾತ್ವಿಕ ಕರ್ತ. ಇದಿಷ್ಟು ಈ ಶ್ಲೋಕದ ಅರ್ಥ. ಮುಕ್ತ ಸಂಘ. ಈ ಶ್ಲೋಕದೊಳಗೆ ಆ ಸಾತ್ವಿಕ ಕರ್ತನಿಗೆ ಭಗವಂತ 4 ಲಕ್ಷಣಗಳನ್ನು ಹೇಳ್ತಾನೆ. ಮೊದಲನೇದು ಮುಕ್ತ ಸಂಘ, ಎರಡನೇದು ಅನಹಂವಾದಿ, ಮೂರನೇದು ಧೃತ್ಯುತ್ಸಾಹ ಸಮನ್ವಿತ, ನಾಲ್ಕನೇದು ಸಿದ್ಧ್ಯಸಿದ್ಧ್ಯೋ ನಿರ್ವಿಕಾರ. 4 ನೋಡೋಣ. ಮುಕ್ತ ಸಂಘ ಅಂದರೆ ಈ ಕರ್ಮವನ್ನು ಮಾಡುವಾಗ ಅದರ ಬಗ್ಗೆ ಮತ್ತೆ ಪುನಃ ಅಂಟುವಿಕೆ ಅನ್ನೋದು ಇರಬಾರ್ದು. ಸಾತ್ವಿಕ ಕರ್ಮದಲ್ಲೂ ಈ ಲಕ್ಷಣ ಬಂದಿತ್ತು. ಈ ಕರ್ಮವನ್ನು ಮಾಡಿದರೆ ನನಗೇನು ಪ್ರಯೋಜನ ಎನ್ನುವಂಥ ಭಾವನೆ ಬರಕೂಡದು. ಆ ಭಾವನೆ ಇಲ್ಲದೆ ಮುಕ್ತನಾಗಿ, ಅಂದರೆ ಆ ಕರ್ಮದ ಬಗ್ಗೆ ಯಾವುದೇ ಫಲದ ನಿರೀಕ್ಷಣೆ ಇಲ್ಲದೆ ಮಾಡುವವನು ಮುಕ್ತ ಸಂಘ. ಅಲ್ಲ, ಇಂಥವರು ಇರ್ತಾರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಬೇಕಷ್ಟು ಜನ ಇರ್ತಾರೆ ಇಂಥವರಿಗೆ. ಕರ್ಮದಿಂದ ಏನನ್ನೂ ಸಹ ನಿರೀಕ್ಷೆ ಮಾಡುವುದಿಲ್ಲ. ಯಾಕೆಂದರೆ ಕರ್ಮ ಫಲ ಕೊಡುವ ವಿಷಯದಲ್ಲಿ 2 ಅಭಿಪ್ರಾಯ ಇಲ್ಲ. ಕಾಮ್ಯಕರ್ಮ ಫಲ ಕೊಟ್ಟೇ ಕೊಡುತ್ತೆ. ಆದರೆ ಅದ್ರ ಬಗ್ಗೆ ಬೆನ್ನು ಹತ್ತು ಹೋದಾಗ ಏನಾಗುತ್ತೆ ಅಂದರೆ ಇವನ ಸಾತ್ವಿಕ ಕರ್ತೃತ್ವ ಕಳೆದು ಹೋಗಿಬಿಡುತ್ತೆ ಅಷ್ಟೇ. ಅದಕ್ಕೋಸ್ಕರ ಆ ಕರ್ಮದ ಫಲವನ್ನು ಅಂಟಿಸಿಕೊಳ್ಳದೆ ಮಾಡುವವನು ಮುಕ್ತ ಸಂಘ ಅಂತ ಒಂದು. ಮತ್ತು ಎರಡನೇದು ಅನಹಂವಾದಿ. ಅನಹಂವಾದಿ ಅಂದರೆ ನಾನು ಮಾಡಿದೆ ಎನ್ನುವಂಥ ಅಹಂಕಾರ ಇಲ್ಲದೇ ಇರುವವನು. ಅಲ್ಲ, ಸಾಮಾನ್ಯವಾಗಿ ಕರ್ಮದ ಫಲವನ್ನು ಬಿಟ್ಟು ಮಾಡುವವರಿಗೇ ನಾನು ಫಲವನ್ನು ಬಿಟ್ಟು ಮಾಡಿದೆ, ನಾನು ಫಲವನ್ನು ಬಿಟ್ಟು ಮಾಡಿದೆ ಅನ್ನುವಂಥ ಅಹಂಕಾರ ಜಾಸ್ತಿ ಆಗಿಬಿಡತ್ತೆ ಅಲ್ವಾ? ಅಂದರೆ ಹಾಗಾಗಬಾರ್ದು ಅಂತಲೇ ಭಗವಂತ ಅನಹಂವಾದಿ ಶಬ್ದ ಇಟ್ಟಿದ್ದಾನೆ. ಹಾಗೆ ಕರ್ಮದ ಫಲವನ್ನು ನಿರೀಕ್ಷಣೆ ಮಾಡದೆ ಕರ್ಮ ಮಾಡಿದಾಗ ಆ ಅಹಂಕಾರ ಬರುವ ಸಾಧ್ಯತೆ ಇದೆ, ಆದರೆ ಅದು ಬರಬಾರದು. ನಾನು ಮಾಡಿದೆ ಎನ್ನುವಂಥದ್ದು ಬರಬಾರದು. ಹಾಗಿದ್ರೆ ಎಲ್ಲರೂ ಕೈ ಜೋಡಿಸಿದ್ರು ಕೆಲಸ ಆಯಿತು ಹೀಗೆ ಅಂತ. ಇದು ಬಹಳ ದೊಡ್ಡ ಗುಣ, ಅದು ಎಲ್ಲರಿಗೂ ಬರುವುದಿಲ್ಲ ಹಾಗೆ ಹೇಳುವಂಥದ್ದು. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತದೆ. ಪ್ರಾಯಶಃ ಬಹಳ ಹಿಂದೆ ನಾನು ಅದನ್ನಿಲ್ಲಿ ಉಲ್ಲೇಖ ಮಾಡಿದ ನೆನಪು ನನಗೆ, ಅದರ ಪುನಃಸ್ಮರಣೆ ಒಮ್ಮೆ. ಆಂಜನೇಯ ಸೀತಾದೇವಿಯನ್ನು ಹುಡುಕೊಂಡು ಸಮುದ್ರವನ್ನು ದಾಟಿ ಲಂಕೆಗೆ ಹೋದ. ಲಂಕೆಯ ತುಂಬೆಲ್ಲ ಆ ರಾತ್ರಿ ಇಡೀ ಹುಡುಕಿದ. ಬೆಳಗಿನ ಜಾವದಲ್ಲಿ ಆತ ಸೀತಾದೇವಿಯನ್ನು ಅಶೋಕ ವೃಕ್ಷದ ಕೆಳಗೆ ನೋಡ್ತಾನೆ. ಬಹಳ ಸುಂದರವಾದ ಪ್ರಸಂಗ, ಅತ್ಯಂತ ಭಾವಗರ್ಭಿತವಾದಂಥ ಪ್ರಸಂಗ. ವಾಲ್ಮೀಕಿ ಮುನಿಗಳು ತಮ್ಮ ಚಮತ್ಕಾರಗಳನ್ನೆಲ್ಲ ಅಲ್ಲಿ ಸುರಿಸಿಬಿಟ್ಟಿದ್ದಾರೆ. ಅವನಿಗಿರುವಂತಹ ಕಷ್ಟ ಹೇಗೆ ಅಂದರೆ ನೋಡಿ, ರಾಮ ಹೋಗುವಾಗ ಆಂಜನೇಯನ ಕೈಗೆ ಸೀತೆಯ ಭಾವಚಿತ್ರವನ್ನಂತೂ ಕೊಡಲಿಲ್ಲ. ಇವಳೇ ಸೀತೆ ಅಂತ ಹೇಳೋದಕ್ಕೆ ಹೋಗಲಿ, ನನ್ನ ಕಡೆಯ ದೂತ ಬಂದಿದ್ದಾನೆ ಅಂತ ರಾಮ ಸೀತೆಗೆ ತಿಳಿಸುವ ಹಾಗೂ ಇರಲಿಲ್ಲ. ನಿನ್ನನ್ನು ಭೇಟಿ ಮಾಡ್ದೆ ಅಂತ ಹೇಳೋದಕ್ಕೂ ಆಗ್ತಾ ಇಲ್ಲ. ಹಾಗೆ ಅಂತ ರಾವಣ ಈಗ ತಾನೇ ಬಂದು ಅಲ್ಲಿ ಏನು ಮಾಡಿದ್ದಾನೆ ಅಂದರೆ ಸಾಕಷ್ಟು ಸೀತೆಯನ್ನು ನೋಯಿಸಿ ಘಾಸಿ ಮಾಡಿ ಹೋಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಆಂಜನೇಯ ಸೀತೆಯನ್ನು ನೋಡಿ ನಾನು ರಾಮನ ಕಡೆಯಿಂದ ಬಂದಿದ್ದೇನೆ ಅಂತ ಹೇಳಿದರೆ ಸೀತೆಯ ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಆದರೂ ಸಹ ಅವಳಿಗೆ ನಾನು ರಾಮದೂತ ಅನ್ನೋದನ್ನು ತಿಳಿಸಿಕೊಡಬೇಕು. ಎಂತಹ ಜವಾಬ್ದಾರಿ! ಅದಕ್ಕೋಸ್ಕರ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾನೆ ಆತ. ಕೊನೆಗೆ
ಆ ಆಂಜನೇಯ ಹೇಳ್ತಾ ಇರುವಂಥ ಕಥಾ ಪ್ರಸಂಗವನ್ನು ಕೇಳ್ತಾ 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 ಹೀಗೆ ಮೇಲೆತ್ತಿ ನೋಡ್ತಾಳೆ ಅವಳು. ಕೊನೆಗೆ ಇದ್ದಕ್ಕಿದ್ದಾಗೆ ಅವನು ದಪ್ಪಂತ ಕೆಳಗೆ ಏನು ಧುಮುಕಲಿಲ್ಲ, ಅದೇ ಮರದ ಮೇಲೆ ಅವನು ಕುಳಿತಿದ್ದ. ಅಲ್ಲಿ ಮೆತ್ತಗೆ ಬರ್ತಾನೆ. ಆದರೂ ಸೀತೆಗೆ ಭಯ. ನೋಡಿ, ಒಬ್ಬ ದೂತನಾದವನು ಬಂದವನು ಏನು ಮಾಡಬೇಕು? ಮೊದಲು ಆತ ಹೇಳ್ತಾನೆ, ವೈದೇಹಿ ಕುಶಲೀ ರಾಮ ಅಂತಾನೆ. ವೈದೇಹಿ ರಾಮ ಅಂಥೇಳಿ ಫುಲ್ ಸ್ಟಾಪ್ ಕೊಡಲ್ಲ. ಅಂದರೆ ಮೊದಲೇ ಗಾಬರಿಯಾದ ಸೀತೆಗೆ, ಸೀತೆ ರಾಮ ಏನಾಗೋದಾ? ಆದರೆ ಅದಕ್ಕೋಸ್ಕರ ಮೊದಲು ರಾಮ ಅಂತ ಶಬ್ದ ಹೇಳಿ ಕುಶಲಿ ಅಂತ ಹೇಳೋದಿಲ್ಲ. ಅವನು ಮೊದಲು ಕುಶಲವಾಗಿದ್ದಾನೆ. ಯಾರು? ರಾಮ. ಪರವಾಗಿಲ್ಲ. ಅಂಬಾಸಡರ್ ಆದವನು ಹೇಗೆ ಮಾತನಾಡಬೇಕು ಅನ್ನೋದನ್ನು ವಾಲ್ಮೀಕಿ ಮುನಿಗಳು ಹೇಳ್ತಾರೆ ಅಲ್ಲಿ. ಇಷ್ಟೆಲ್ಲ ಚಾಕಚಕ್ಯತೆ, ನಿಪುಣತೆ, ಅಸಾಧಾರಣವಾದ ಬುದ್ಧಿವಂತ, ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಅಂತೆಲ್ಲ ಅವನನ್ನು ಸ್ತುತಿ ಮಾಡ್ತಾರೆ. ಇಂತಹ ಆಂಜನೇಯ ಆ ರಾಮನ ಮುದ್ರೆಯುಂಗುರವನ್ನು ಸೀತೆಗೆ ಕೊಟ್ಟೆಲ್ಲ ಆದಮೇಲೆ, ಸಂಭಾಷಣೆ ಆದಮೇಲೆ ಕೊನೆಗೆ ಸೀತೆ ಒಂದು ಮಾತು ಹೇಳ್ತಾಳೆ. ಇಲ್ಲಮ್ಮ, ರಾಮ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ, ಯೋಚನೆ ಮಾಡಬೇಡ ಅಂತೆಲ್ಲ ಆಂಜನೇಯ ಭರವಸೆ ಮಾತು ಹೇಳಿದಾಗ ಸೀತೆ ಹೇಳುವ ಮಾತು, ಅಲ್ಲಪ್ಪ, 100 ಯೋಜನ ವಿಸ್ತೀರ್ಣವಾದ ಸಮುದ್ರ, ಇದನ್ನು ದಾಟಿ ಬರೋದಕ್ಕೆ ನಿಜವಾಗಿಯೂ ನಿಮಗೆ, ಅಂದರೆ ಈ ವಾನರ ಸೈನ್ಯದವರಿಗೆ ಸಾಮರ್ಥ್ಯ ಉಂಟೇನೋ ಅಂತ ಒಂದು ಪ್ರಶ್ನೆ ಕೇಳ್ತಾಳೆ. ಆಗ ಆಂಜನೇಯ ಸಾಕಷ್ಟು ಕೊಚ್ಕೊಳ್ಬೋದಿತ್ತು. ಆದರೆ ಆತ ಹೇಳುವ ಮಾತು ಎಂತಹ ಅನಹಂಕಾರ ಅವನಲ್ಲಿ ಉಂಟು ಅನ್ನೋದನ್ನು ಹೇಳುತ್ತೆ. ಮತ್ತ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು. ಅಮ್ಮ, ಸುಗ್ರೀವನ ಹತ್ತಿರ ದೊಡ್ಡ ಕಪಿಸೈನ್ಯ ಇದೆ. ಆ ಕಪಿಸೈನ್ಯದಲ್ಲಿ ಅತ್ಯಂತ ಸಾಲಾಗಿ ನಿಲ್ಲಿಸಿದರೆ ಸಾಮರ್ಥ್ಯದಲ್ಲಿ ಅತ್ಯಂತ ಕಡಿಮೆ ಇರುವವನು ನಾನು ತುದಿಯಲ್ಲೇ ನಿಂತಿರ್ತೇನಮ್ಮ. ನನಗಿಂತ ಕಡಿಮೆ ಸಾಮರ್ಥ್ಯ ಇರುವವರು ಸುಗ್ರೀವನ ಸೈನ್ಯದಲ್ಲಿ ಯಾರೂ ಇಲ್ಲ. ಇಂತಹ ಈ ಸಾಮರ್ಥ್ಯ ಇಲ್ಲದೇ ಇರುವಂಥ, ಕೈಲಾಗದೇ ಇರುವ ನಾನೇ ಇಲ್ಲಿಗೆ ಬಂದಿದ್ದೇನೆ, ಇನ್ನವರೆಲ್ಲ ಇಲ್ಲಿಗೆ ಬರ್ತಾ ಇರ್ತಾರೇನಮ್ಮ. ನಂಬಿದಳು ಸೀತೆ. ಅದರ ವಾಸ್ತವಿಕ ಸ್ಥಿತಿ ಹಾಗ. ವಿಚಾರ ಮಾಡಿ. ಜಾಂಬವಂತ ಯಾರು ಲಂಕೆಗೆ ಹೋಗಬೇಕು ಅಂತ ವಿಚಾರ ಮಾಡುವಾಗ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದಾನೆ. ಅವನೇ ಹೇಳ್ತಾನೆ, ನಾನು ಈಗ ಮುದುಕನಾಗಿ ಬಿಟ್ಟಿದ್ದೇನೆ, ಮೊದಲಾದರೆ ಜಿಗಿದು ಬಿಡ್ತಿದ್ದೆ, ಆದರೂ ಪ್ರಯತ್ನ ಪಟ್ಟು ಈಗ ನಾನು 90 ಯೋಜನ ಜಿಗಿದು ಬಿಡ್ತೇನೆ ಅಂತಾನೆ. ಅಂದರೆ ಇನ್ನೂ 10 ಯೋಜನ ಇರುವಾಗಲೇ ಸಮುದ್ರಕ್ಕೆ ಬೀಳುವ ಮುದುಕ ಇವನು. ಆದರೂ ಕೊಚ್ಕೊಳ್ತಾನೆ, ನಾನು 90 ಯೋಜನ ಜಿಗಿತೀನಿ ಅಂತ. ಅಂಗದನೂ ಹೇಳ್ತಾನೆ, ನಾನು ಹೋಗಿಬಿಡ್ತೇನೆ, ಆದರೆ ಬರೋದಕ್ಕಾಗೋದಿಲ್ಲ. ಮತ್ತು ಹೋಗೋದೇನು, ಅಲ್ಲೇ ಇರೋದಕ್ಕ? ನೋಡಿ, ಕೈಲಾಗದೇ ಇರೋರು ಎಲ್ಲರೂ ಸಹ ಈ ಮಾತು ಹೇಳ್ತಾರೆ. ಆದರೆ ಆಂಜನೇಯ ನೀನು ಹೋಗಬೇಕು ಅಂತ ಅವನು ಕೇಳಿದ, ನನ್ನ ಹತ್ರ ಆಗತ್ತಾ? ಏನಪ್ಪ, ನನಗೆ ಗೊತ್ತಿಲ್ಲಪ್ಪ. ಎಂಥ ಸೌಜನ್ಯದ ಮಾತು. ಕೊನೆಗೆ ಸೀತಾದೇವಿಯನ್ನು ನೋಡಿ ವಾಪಸ್ ಬರುವಾಗ ಇವರೆಲ್ಲರೂ ಬಾಯಲ್ಲಿ ಅಕ್ಕಿಗಳು ಹಾಕ್ಕೊಂಡು ಕಾಯ್ತಾ ಇದ್ದಾರೆ. ಯಾಕೆ ಅಂದರೆ ಇವತ್ತು ನಮಗೆ ಒಳ್ಳೆಯ ಸುದ್ದಿ ಬಂದಿಲ್ಲ ಅಂದರೆ ಸುಗ್ರೀವ ಆಜ್ಞೆ ಜಾರಿ ಆಗುತ್ತೆ. ತಲೆ ತೆಗಿತಾನೆ ಅವನು ಎಲ್ಲರಿದ್ದು. ಇವತ್ತು ನಮ್ಮ ದೇಶದಲ್ಲಿ ಸುಗ್ರೀವ ಇಲ್ಲ, ಆದರೆ ಅವನ ಆಜ್ಞೆ ಮಾತ್ರ ಬದುಕಿದೆ. ಇವರ ಚಡಪಡಿಸಿಕೆಯನ್ನು ಅರ್ಥ ಮಾಡಿಕೊಂಡಂಥ ಆಂಜನೇಯ ಅಲ್ಲಿಂದ ಹೇಳ್ತಾನೆ, ನೋಡಿ, ಯೋಚನೆ ಮಾಡಬೇಡಿ, ನೋಡಿ ಬಂದಿದ್ದೇನೆ, ಅಹಂಕಾರದಿಂದಲ್ಲ, ಏಕೆಂದರೆ ಇವು ಪ್ರಾಣ ಕಳ್ಕೊಳ್ಳೋದೇ ಇರಲಿ ಅಂತ. ಇಷ್ಟೆಲ್ಲ ಕೆಲಸ ಮಾಡಿದಂಥ ಆಂಜನೇಯ
ಎಲ್ಲಾದರೂ ಒಂದು ಕಡೆಗೆ ಇಡೀ ರಾಮಾಯಣದಲ್ಲಿ ನಾನು ಇಂಥ ಕೆಲಸ ಮಾಡಿದೆ ಅಂತ ಹೇಳಿದ ದಾಖಲುಂಟ? ಒಂದು ಕಡೆಗೆ ಆ ಅನಹಂಕಾರಿತ್ವ ಹೇಗಿರಬೇಕು ಅನ್ನೋದಕ್ಕೆ ಕೃಷ್ಣ ಇಲ್ಲಿ ಹೇಳಿದ ಮಾತಿಗೆ ವಾಲ್ಮೀಕಿ ಮುನಿಗಳು ಜೀವಂತವಾಗಿ ಒಂದು ಉದಾಹರಣೆ ಕೊಡ್ತಾರೆ. ಅಷ್ಟೇ ಅಲ್ಲ, ರಾಮಾಯಣ ಏನು, ಮಹಾಭಾರತದಲ್ಲೂ ಇಂಥವ್ರು ಇರ್ತಾರೆ ಬೇಕಷ್ಟು ಜನ. ಮತ್ತು ನಮ್ಮ ಸ್ವಾತಂತ್ರ್ಯ ಬಂದಂತಹ ಆ ಸಂದರ್ಭದಲ್ಲಿ ಇಂಥ ಎಷ್ಟೋ ಒಳ್ಳೊಳ್ಳೆಯ ರಾಜಕಾರಣಿಗಳಾಯಿತು, ಅಹಂಕಾರ ಪಡೆದೇ ಇರುವಂಥ ರಾಜಕಾರಣಿಗಳು. ಆದರೆ ಇವತ್ತೇನಾಗಿದೆ, ಇದೇ ಒಬ್ಬೊಬ್ಬರ ಬಂಡವಾಳ ಆಗಿಬಿಟ್ಟಿದೆ. ಹೀಗೆ ಅನಹಂವಾದಿ, ನಾನು ಮಾಡಿದೆ ಅಂತ ಹೇಳಿಕೊಳ್ಳದೇ ಇರುವವನು ಅವನು ಸಾತ್ವಿಕ ಕರ್ತ. ಆಯಿತು, ಕೆಲವು ಸಲ ನಾವು ಕರ್ಮ ಮಾಡ್ತೇವೆ, ಆದರೆ ಕರ್ಮ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ನಮ್ಮ ಉತ್ಸಾಹ ಕಡಿಮೆ ಆಗಿಬಿಡುತ್ತೆ. ಆ ಉತ್ಸಾಹ ಕಳ್ಕೊಂಡು ಕರ್ಮ ಮಾಡೋದ ಅಂದರೆ ಭಗವಂತ ಹೇಳ್ತಾನೆ, ಧೃತ್ಯುತ್ಸಾಹ ಸಮನ್ವಿತ. ಎಂತಹ ಸಂದರ್ಭದಲ್ಲೂ ಸಹ ಆ ಉತ್ಸಾಹವನ್ನು ಕಳೆದುಕೊಳ್ಳಬಾರದು ಅಂತ. ಸೋತ್ಸಾಹಾನಾಂ ನಾಸ್ತ್ಯಸಾಧ್ಯಂ ನರಾಣಾಂ, ಇದೊಂದು ಮಾತು. ಉತ್ಸಾಹಶೀಲರಾದ ಮನುಷ್ಯರಿಗೆ ಅಸಾಧ್ಯ ಎನ್ನುವುದು ಇಲ್ಲವೇ ಇಲ್ಲ ಅಂತ. ಹಾಗಾಗಿ ಈ ಸಾತ್ವಿಕ ಕರ್ತ ಸದಾ ಉತ್ಸಾಹಶಾಲಿ, ಅಹಂಕಾರ ಇರುವುದಿಲ್ಲ, ಆದರೆ ಉತ್ಸಾಹಶಾಲಿ ಆಗಿರ್ತಾನೆ. ಇನ್ನು ಕೆಲವು ಜನ ಇರ್ತಾ ಇದಕ್ಕೆ ವಿರುದ್ಧ, ದುರಹಂಕಾರಿಗಳು, ಆದರೆ ಉತ್ಸಾಹವೇ ಇರೋದಿಲ್ಲ, ಯಾವಾಗಲೂ ಕೈಯಣ್ಣೆಯ ಮುಖ. ಅಯ್ಯೋ ಪಾಪ ಅಂತ ಹೇಳಬೇಕು ಅವ್ರು ನೋಡಿದರೆ. ಮತ್ತು ಧೃತಿ ಉತ್ಸಾಹ ಸಮನ್ವಿತ. ಆ ಕೆಲವು ಸಲ ಏನಾಗುತ್ತೆ ಅಂದರೆ ಸುದೀರ್ಘ ಕಾಲವನ್ನು ಅಪೇಕ್ಷೆ ಪಡುತ್ತೆ ಕರ್ಮ. ನಮಗೇನಾಗುತ್ತೆ ಕೇಳಿದರೆ, ಮೊದಲು ಒಂದು ವಾರ ಮಾಡೋ ಉತ್ಸಾಹ ಇರುತ್ತೆ, 2ನೇ ವಾರಕ್ಕೆ ಒಂದು 20% ಕಡಿಮೆ ಆಗಿಬಿಡುತ್ತೆ, 3ನೇ ವಾರ ಬರೋಷ್ಟೊತ್ತಿಗೆ ಇನ್ನೊಂದು 20% ಕಡಿಮೆ ಆಗುತ್ತೆ. ಹಾಗೆ 5, 6ನೇ ವಾರಕ್ಕೆ ಬರೋಷ್ಟೊತ್ತಿಗೆ ನಮ್ಮನ್ನೇ ಬೇರೆಯವರು ಹಿಡಿದು ಎತ್ತಿ ನಿಲ್ಲಿಸಬೇಕಾಗತ್ತೆ. ನಮ್ಮ ಉತ್ಸಾಹ ಹಾಗಿರುತ್ತೆ. ಆದರೆ ಈ ಸಾತ್ವಿಕ ಕರ್ಮ ಮಾಡುವಂಥ ಕರ್ತನಿಗೆ ಉತ್ಸಾಹ ಕಳೆಗುಂದಬಾರದು ಅಂತಾನೆ ಭಗವಂತ. ನಿಮಗೆ ಗಂಗಾವತರಣದ ಕಥೆ ಗೊತ್ತು. ತನ್ನ ಅಜ್ಜ ಸಗರ ಚಕ್ರವರ್ತಿ ಮಾಡಲಿಕ್ಕಾಗದೇ ಇರುವಂಥ ಕೆಲಸವನ್ನು ತಾನು ಮುಂದುವರಿಸಬೇಕು ಅಂಥೇಳಿ ಭಗೀರಥ ಗಂಗೆಯನ್ನು ತರೋದಕ್ಕೆ ಪ್ರಯತ್ನ ಪಟ್ಟ. ಮೊದಲು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಅವನು ಆಗಲಿ ಕೊಡ್ತೇನಪ್ಪ ಆಕೇನ ಅಂತ ಹೇಳಿದ. ಆದರೆ ಗಂಗೆಯನ್ನು ಸಾಮಾನ್ಯ ಹೆಣ್ಣು ಮಗಳಲ್ಲ ಅವಳು. ಆಗಲಿ ಬರ್ತೇನೆ, ಅದರ ಕಂಡೀಷನ್ ಒಂದು ಏನು ಅಂದರೆ, ನನ್ನನ್ನು ಹಿಡಿಯುವಂಥ ಸರಿಯಾದ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡ್ಕೋ ಅಂತ. ಗಂಗೆನೂ ಆಯಿತು ಅಂತ ಹೇಳಿದ್ದು. ಅಂಥ ವ್ಯಕ್ತಿಯನ್ನು ಯಾರನ್ನು ಹುಡುಕಬೇಕು? ಕೊನೆಗೆ ಪರಮೇಶ್ವರ ಒಬ್ಬನೇ ಇದಕ್ಕೆ ಸಮರ್ಥ ಅಂತ ಗೊತ್ತಾದಾಗ ಅವನನ್ನು ಒಲಿಸೋದಕ್ಕೆ ತಪಸ್ಸು ಮಾಡ್ದ. ಮೊದಲು ಬ್ರಹ್ಮನಿಗೋಸ್ಕರ, ಆಮೇಲೆ ಪರಮೇಶ್ವರನಿಗೋಸ್ಕರ. ಆಗಲಿ ಹಿಡಿತೇನೆ, ಆದರೆ ಒಂದು ನೆನ್ಪಿಟ್ಕೋ, ಅವಳು ದುರಹಂಕಾರದ ಹೆಣ್ಣು ಮಗಳು. ಅವಳು ಏನಾದರೂ ಜಾಸ್ತಿ ಅಹಂಕಾರ ಪ್ರದರ್ಶನ ಮಾಡಿದರೆ ಅವಳನ್ನು ಮಟ್ಟ ಹಾಕಿಯೇ ಬಿಡ್ತೀನಿ ನಾನು ಅಂದ. ಮೊದಲು ಬರಲಿ ಪರಮೇಶ್ವರ, ಆಮೇಲೆ ನೋಡೋಣ ಅಂದ ಭಗೀರಥ. ಸರಿ, ಹಾಗೇ ಆಯಿತು. ಗಂಗೆ ಧುಮುಕಿದಳು, ಶಿವನನ್ನೇ ಕೊಚ್ಕೊಂಡು ಹೋಗ್ಬಿಡ್ತೇನೆ ಎನ್ನುವಂಥ ಅಬ್ಬರದಲ್ಲಿ ಬಿದ್ದಳು. ಮಾಡಿಸ್ತೇನೆ ನೋಡಿ ನಿನಗೆ ಅಂತ ಹೇಳಿದ. ತನ್ನ ಮುಡಿಯನ್ನು ಟ್ಯಾಂಕಾಗಿ ಕಟ್ಟಿದ, ಒಳಗಡೆ ಕೂಡಿದ, ನಿನಗೆ ಪಾಠ ಕಲಿಸ್ತೇನೆ ಅಂತೇಳಿ ಲಿಡ್ ಹಾಕಿಬಿಟ್ಟ. ಈಗೇನಾಯಿತು? ಕನ್ನಡದ ಒಂದು ಗಾದೆ ಹೇಳ್ತಾರಲ್ಲ, ಕಲ್ಲಪ್ಪ ಮತ್ತು ಮೆಣಸಪ್ಪ ಅಲ್ಲ ಗುಂಡಪ್ಪ ಇಬ್ಬರು ಸೇರಿ ಮೆಣಸಪ್ಪ ಚಟ್ನಿ ಆದ ಅಂತ. ಹಾಗೆ ಇವರಿಬ್ಬರ ಜಗಳದೊಳಗೆ ಭಗೀರಥನಿಗೇನಾಯಿತು? ಇಷ್ಟೆಲ್ಲ ಮಾಡಿದ ವ್ಯರ್ಥ ಆಗಿ ಹೋಯ್ತಲ್ಲಪ್ಪ ಅಂತ ಹತಾಶೆಯಿಂದ ಕೈಕಟ್ಟು ಕುಳಿತುಕೊಂಡಿಲ್ಲ, ಮತ್ತೆ ತಪಸ್ಸು ಮಾಡಿದ. ಆಕೆ ಮಾಡಿದ ತಪ್ಪಿಗೆ ನನಗ್ಯಾಕೋ ಶಿಕ್ಷೆ ಅಂದ. ಇವನ ಈ ಮಾರ್ಧವತೆಗೆ ಪರಮೇಶ್ವರನ ಹೃದಯ ಕರಗಿತು. ಸರಿ ಅಂತೇಳಿ ಬಿಟ್ಟ. ಅದಾದ ಮೇಲಾದರೂ ಪಾಠ ಕಲಿಬೇಕಿತ್ತಲ್ವ?
ಹೇಳಿದ ಭಗೀರಥ, ನನ್ನ ಜೊತೆಗೆ ಬಾ ತಾಯಿ, ಮತ್ತೆ ಇನ್ನೆಲ್ಲೂ ನುಗ್ಗಬೇಡ ನೀನು ಅಂತ. ಹೋಗಬೇಕಿದ್ರೆ ಜನ್ನು ಮಹರ್ಷಿಯ ಆಶ್ರಮವನ್ನು ಇಣುಕಿದಳು, ಆವರಿಸಿಬಿಟ್ಲು. ಮತ್ತೆ ಪುನಃ ಈಕೆ ಮಾಡಿದ ತಪ್ಪಿನಿಂದಾಗಿ ಅನಾಹುತ ಅವನಿಗಾಯಿತು. ನಿನಗೆ ಪಾಠ ಕಲಿಸ್ತೇನೆ ನೋಡು ಅಂದ. ಮತ್ತೆ ಪುನಃ ಕುಡಿದೇ ಬಿಟ್ಟ. ಮತ್ತೆ ಪುನಃ ಅದೇ ಸಮಸ್ಯೆ. ಇವಳು ಮಾಡಿದ ತಪ್ಪಿಗೆ ಭಗೀರಥನಿಗೆ ಶಿಕ್ಷೆ. ಉತ್ಸಾಹ ಕಳ್ಕೊಂಡಿಲ್ಲ, ಮತ್ತು ಅವನನ್ನು ಕುರಿತು ತಪಸ್ ಮಾಡ್ದ. ಕೊನೆಗೆ ಅವನು ಆಗಲಿ ಅಂಥೇಳಿ ತನ್ನ ಕಿವಿಯಿಂದ ಬಿಟ್ಟ. ಜಾಹ್ನವಿ ಅಂತ ಕರೆಸ್ಕೊಂಡ್ಳು. ಜನ್ನು ಮಹರ್ಷಿಯ ಮಗಳ ಆದ್ಲು ಅವಳು, ಅವನ ದೇಹದಿಂದ ಬಂದದ್ರಿಂದ. ಕರ್ಕೊಂಡು ಹೋಗಿ ಆ 60,000 ಸಗರ ಪುತ್ರರು ಬೂದಿ ರಾಶಿಯಾಗಿ ಬಿದ್ದಿದ್ರಲ್ಲ, ಅವರ ಮೇಲೆ ಹರಿಸಿದ. ಸುಮ್ಮನೆ ಅಲ್ಲಿಂದ ಇಲ್ಲಿಯರಿಗೆ ಸುಮ್ಮನೆ ನೋಡಿ, ಯಾವುದಾದ್ರು ಒಂದು ಹಂತದೊಳಗೆ ಭಗೀರಥ ಉತ್ಸಾಹವನ್ನು ಕಳೆದುಕೊಂಡದ್ದಿದ್ದರೆ ಗಂಗೆ ಇವತ್ತು ನಮಗೆ ಸಿಗ್ತಿದ್ಲ ಅಷ್ಟೇ. ಹಾಗೆ ಆ ಸಾತ್ವಿಕ ಕರ್ತನಲ್ಲಿ ಉತ್ಸಾಹ ಯಾವಾಗಲೂ ಅದು ಆರುವುದಿಲ್ಲ, ಅದು ಬತ್ತುವುದಿಲ್ಲ, ಅದು ಚಿಲುಮೆಯಾಗಿ ಚಿಮ್ತಾ ಇರುತ್ತೆ ಹೇಗೆ ಅಂತ. ಹೀಗೆ ಧೃತ್ಯುತ್ಸಾಹ ಸಮನ್ವಿತ ಆಯಿತು. ಮತ್ತು ಸಿದ್ಧ್ಯೋರ್ನಿರ್ವಿಕಾರ, ಈ ಕೆಲಸ ಸಿದ್ಧಿಸಲಿ ಅಕಸ್ಮಾತ್ತಾಗಿ ಸಿದ್ಧಿಸದೇ ಇರಲಿ, ಆತ ನಿರ್ವಿಕಾರ ಚಿತ್ತನಾಗಿ ಇರ್ತಾನೆ ಅಂತ. ಸಂಸ್ಕೃತದಲ್ಲಿ ಒಂದು ಮಾತುಂಟು, ಈ ಸಮಾಜದಲ್ಲಿ 4 ತರಹದ ಜನರಿರ್ತಾರಂತೆ. ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈಹಿ, ಇವರು ಮೊದಲನೆಯವರು ನೀಚರು. ಇವರು ನಾನು ಈ ಕೆಲಸವನ್ನು ಮಾಡಿದರೆ ಇದರಿಂದ ವಿಘ್ನ ಉಂಟಾದೀತು, ನನ್ನ ಕೆಲಸ ಈಡೇರದೇ ಇರಬಹುದು ಅಂತ ಅಂದ್ಕೊಂಡು ಈ ಮಹಾ ನೀಚರು ಕೆಲಸ ಮಾಡೋದಕ್ಕೆ ಕೈ ಹಾಕೋದಿಲ್ವಂತೆ. ಇವರು ಮೊದಲನೇ ಗುಂಪಿರೋರು. ಮತ್ತು ಎರಡನೇಯವರಿದ್ದಾರೆ, ಪ್ರಾರಭ್ಯ ವಿಘ್ನ ವಿಹತ ವಿರಮಂತಿ ಮಧ್ಯಾಹ, ಕೆಲಸ ಪ್ರಾರಂಭ ಮಾಡ್ತಾರೆ, ವಿಘ್ನ ಬಂದ ತಕ್ಷಣ ನನ್ನ ಹತ್ರ ಆಗೋಲ್ಲಪ್ಪ ಅಂತ ಕೈ ಕಟ್ಟಿ ಕುಳಿತುಬಿಡ್ತಾರೆ. ಇವರು ಎರಡನೇವರು. ಮತ್ತು ಮೂರನೇವರಿದ್ದಾರೆ, ವಿಘ್ನೈ ಪುನಃ ಪುನಃ ಪ್ರತಿಹನ್ಯಮಾನ ಪ್ರಾರಬ್ಧಂ ಉತ್ತಮ ಜನ ನ ಪರಿತ್ಯಜಂತಿ. ವಿಘ್ನ ಎಷ್ಟೇ ಬಂದ್ರೂ ಸಹ, ಮತ್ತೆ ಮತ್ತೆ ತೊಡಕುಂಟಾದ್ರೂ ಸಹ ಅವರು ತಾವು ಹಿಡಿದ ಕೆಲಸ ಈಡೇರುವವರೆಗೂ ಸಹ ಬಿಡೋದಿಲ್ಲ. ಇದು ಭಗೀರಥನಿಗೂ ಅನ್ವಯಿಸುತ್ತೆ ಈ ಮಾತು. ಸಾತ್ವಿಕ ಕರ್ತನಾದವನ ಲಕ್ಷಣ ಹೀಗೆ ಇರುತ್ತದೆ. ಹಾಗಾಗಿ ಅವರು ಎಂದೂ ಸಹ ಹಿಡಿದ ಕೆಲಸ ಈಡೇರಲಿಲ್ಲ ಅಂತ ಬೇಸರ ಮಾಡ್ಕೊಂಡು ನಿಲ್ಲಿಸೋದಿಲ್ಲ, ಮತ್ತು ಸಿದ್ಧಿ ಆದರೆ ಬಹಳ ಸಂತೋಷವೂ ಪಡೋದಿಲ್ಲ. ಆಗದೇ ಇದ್ದರೆ ಬಹಳ ಬೇಸರದಿಂದ ಅವರು ಏನು ಮಾಡ್ತಾರೆ, ಕೈ ಕಟ್ಟಿ ಕುಳಿತುಕೊಳ್ಳೋದೂ ಇಲ್ಲ. ಇದೆಲ್ಲ ಈ ಸಾತ್ವಿಕ ಕರ್ತ ಅಂತ ಕರೆಸ್ಕೊಳ್ಳುವ ವ್ಯಕ್ತಿಯ ಲಕ್ಷಣ. ಸಿದ್ಧ್ಯೋರ್ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಆದರೆ ನಮಗೇನಾಗುತ್ತೆ ಅಂದರೆ, ಈ ಕೆಲಸ ಮಾಡಿದಾಗ ಇದು ಸಿದ್ಧಿಸಲೇಬೇಕು, ಫಲ ಸಿಗಲೇಬೇಕು ಅಂತಿರುತ್ತೆ. ಅಕಸ್ಮಾತ್ ಸಿದ್ಧಿಸದೇ ಇದ್ದರೆ ಎಲ್ಲಿಲ್ಲದೆ ಬೇಸರ ಆಗುತ್ತೆ. ಆದರೆ ಇದು ಸಾತ್ವಿಕ ಕರ್ತನ ಲಕ್ಷಣ ಆಗೋದಿಲ್ಲ, ಬೇಸರ ಆದರೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಸಾತ್ವಿಕ ಕರ್ತನ ಲಕ್ಷಣ. ಮತ್ತು ಮುಂದಿನದು 27ನೆಯ ಶ್ಲೋಕ. ಇದು ರಾಜಸಿಕ ಕರ್ತನ ಲಕ್ಷಣ. ರಾಗೀ ಕರ್ಮಫಲಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಅಶುಚಿ ಹರ್ಷಶೋಕಾನ್ವಿತ ಕರ್ತ ರಾಜಸಃ ಪರಿಕೀರ್ತಿತಃ. ಇಷ್ಟ ವಸ್ತುಗಳಲ್ಲಿ ಅನುರಾಗವನ್ನು ಇಟ್ಟು, ಕರ್ಮದ ಫಲದಲ್ಲಿ ಆಸೆಯನ್ನು ಇಟ್ಟು, ಲೋಭಿ ಮತ್ತು ಪೀಡಾಕರನೂ ಮತ್ತು ಅಶುಚಿಯೂ ಆಗಿ ಕಾರ್ಯವು ಫಲಿಸಿದಾಗ ಈತ ಏನು ಮಾಡ್ತಾನೆ ಅಂದರೆ ಹರ್ಷವನ್ನು ತಾಳ್ತಾನೆ, ಫಲಿಸದೇ ಇದ್ದಾಗ ಶೋಕವನ್ನು ತಾಳ್ತಾನೆ. ಇಂಥವನು ರಾಜಸಿಕ ಕರ್ತ ಅಂತ ಕರೆಸಿಕೊಳ್ತಾನೆ. ಇಲ್ಲೊಂದು ಶಬ್ದ ಉಂಟು, ಇದೇನು ರೀ ಇದು, ಭಗವದ್ಗೀತೆಯಲ್ಲೂ ಬಂದುಬಿಡ್ತಲ್ರಿ ರಾಗಿ.
ಅಂತ ಈ ಧಾನ್ಯ ಅಂತ ಅರ್ಥ ಮಾಡ್ಕೊಳ್ಬೇಡಿ. ರಾಗಿ ಅಂದರೆ ರಾಗ ಉಳ್ಳವನು ರಾಗಿ, ದುಃಖ ಉಳ್ಳವನು ದುಃಖಿ, ಸುಖ ಉಳ್ಳವನು ಸುಖೀ. ಹಾಗೇನೇ ರಾಗ ಉಳ್ಳವನು ಅಂದರೆ ಯಾವ ರಾಗ ಅಂದರೆ ಅನುರಾಗ, ಅಂದರೆ ಅತಿಯಾದ ಪ್ರೀತಿ. ಯಾವುದ್ರ ಮೇಲೆ? ಕರ್ಮದ ಮೇಲೆ. ಅಂದರೆ ಪ್ರೀತಿಯಿಂದ, ಫಲದ ಪ್ರೀತಿಯಿಂದ ಕರ್ಮವನ್ನು ಮಾಡುವವನು. ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಅಲ್ಲಿವರೆಗೆ ಈ ರಾಗಿ ಬಗ್ಗೆ ವಿಚಾರ ಮಾಡೋಣ. ನಾಳೆ 6:15 ಸೇರಿದಾಗ ಇವ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.